Hello everyone, welcome to Sarita Current Affairs YouTube channel. So 100 important topics ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ, ಕ್ವಿಕ್ ಅಪ್ಡೇಟ್ ಅಷ್ಟೇ, ರ್ಯಾಪಿಡ್ ಫೈರ್ ಕ್ವಶನ್ಸ್ ತರ. ಯಾಕಂದ್ರೆ ಈಗ ನಿಮ್ಗೆ ರಿವಿಷನ್ ಅಷ್ಟೇ, ಎಕ್ಸ್ಪ್ಲನೇಷನ್ ಅಥವಾ ಎಲಾಬ್ರೇಟಿವ್ ಒಂದು ಎಕ್ಸ್ಪ್ಲನೇಷನ್ ಬೇಸ್ಡ್ ಇರೋದಿಲ್ಲ. ಓಕೆ, ಸೊ ದ ಫಸ್ಟ್ ಟಾಪಿಕ್, ಪಂಜಾಬ್ನ ಒಂದು ಮೊದಲ ಡಾಗ್ ಸ್ಯಾಂಕ್ಚುರಿ ಅಥವಾ ನಾಯಿಗಳ ಅಭಯಾರಣ್ಯ ಎಲ್ಲಿ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ, ಸೊ ಪಂಜಾಬ್ ಅಲ್ಲಿ ಲುಧಿಯಾನ ಇನ್ನೊಂದಕ್ಕೆ ಯಾವ್ದಕ್ಕೆ ಫೇಮಸ್? ಓಕೆ, ಬೈಸಿಕಲ್ ಪ್ರೊಡಕ್ಷನ್. ಓಕೆ, ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಬೈಸಿಕಲ್ ಪ್ರೊಡ್ಯೂಸ್ ಮಾಡೋದು ಲುಧಿಯಾನದಲ್ಲಿ. ಸೊ ಡಾಗ್ ಸ್ಯಾಂಕ್ಚುರಿ ಅಂತ ತಂದಿದ್ದಾರೆ. ಡಾಗ್ಸ್ ನೋಡಿ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆಕ್ರಮಣಶೀಲ ನಾಯಿಗಳು, ಓಕೆ, ರೇಬಿಡ್ ಡಾಗ್ಸ್ ಅಂತ, ರೇಬಿಡ್ ಡಾಗ್ಸ್ ಅನ್ನ ಸೊ ನಾವು ದಯಾಮರಣ ಕೊಟ್ಟು ಸಾಯಿಸಬಹುದು ಅಂತ ಸೊ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ವರ್ಡಿಕ್ಟ್ ಕೊಟ್ಟಿತ್ತು. ಸೊ ಇಲ್ಲಿ ನಿಮ್ಗೆ ಎರಡು ಆಕ್ಟ್ಗಳು ಒಂದು ಆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಅಂತ 1960, ಅಂದ್ರೆ ಪ್ರಾಣಿಗಳ ವಿರುದ್ಧ ದೌರ್ಜನ್ಯ ತಡೆ ಕಾಯ್ದೆ 1960ರಲ್ಲಿ ತಗೊಂಡ್ ಬಂದಿರೋದು. ಅದ್ರ ಉಲ್ಲಂಘನೆ ಆಗಲ್ವಾ ಅಂತ ಕೆಲವರು ಈ ಒಂದು ಪ್ರಾಣಿ ದಯಾ ಸಂಘಗಳು, ಪೇಟಾ ಅಂತೆಲ್ಲ ಕೇಳಿದ್ರಲ್ಲ, ಸೊ ಅಂದ್ರೆ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್, ಓಕೆ, ಪ್ರೊಟೆಕ್ಷನ್ ಅಂಡ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಅಂತ ಪೇಟಾ ಕಂಪನಿ, ಸೊ ಪೇಟಾ NGO, ಇವರೆಲ್ಲ ಕೂಡ ದೇವರ್ ಫೈಟಿಂಗ್. ಮತ್ತೆ ಈಗ ಯಾಕಂದ್ರೆ ಆಕ್ರಮಣಶೀಲ ನಾಯಿಗಳಿಂದ, ಸ್ಟ್ರೇ ಡಾಗ್ಸ್ ಇಂದ ಏನಾಗುತ್ತೆ, ಈವನ್ ಸೊ ದೇ ಮೇ ಬಿಟ್ ದ ಪೀಪಲ್, ಚಿಲ್ಡ್ರನ್ ಅಂಡ್ ಆಲ್ಸೋ ಏನಾಗುತ್ತೆ, ರೇಬಿಸ್ ಹರಡುತ್ತೆ. ಈಗ ಪೆಂಟಾ ಒಂದು ವ್ಯಾಕ್ಸಿನ್ ಅಂತ ತಂದಿದ್ದಾರೆ, ಯಾವುದಕ್ಕೆ? ಈ ಒಂದು ರೇಬಿಸ್ಗೆನೆ. ಆ ವ್ಯಾಕ್ಸಿನ್ ಕೂಡ ಈಗ ಕಂಪಲ್ಸರಿ ಇಂಜೆಕ್ಟ್ ಮಾಡಬೇಕು. ಓಕೆ, ಡಾಗ್ ಸ್ಟೆರಿಲೈಸೇಷನ್ ಮತ್ತೆ ಶೆಡ್ಸ್, ತುಂಬಾ ಸುಪ್ರೀಂ ಕೋರ್ಟ್ ಒಂದು ಒಡಿಕ್ಟ್ ಇತ್ತು, ಬಹಳ ನ್ಯೂಸ್ ಅಲ್ಲಿ ಇತ್ತು ನಾಯಿಗಳ ಬಗ್ಗೆ. ಕೆನೈನ್ಸ್ ಅಂತ ಕರಿತೀವಿ, ಅಂದ್ರೆ ಕಾರ್ನಿವೋರ್ಸ್. ಸೊ ಯಾಕಂದ್ರೆ ಈ ಒಂದು ಕೆನೈನ್ ಅನ್ನೋಂತಹ ಟೀತ್ ಉದ್ದಕ್ಕಿರುತ್ತೆ, ಅದಕ್ಕೆ ಸೊ ಈವನ್ ದೇ ಆರ್ ಕನ್ಸಿಡರ್ಡ್ ಹ್ಯಾಸ್ ಕೆನೈನ್ಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ 15 ವರ್ಷದೊಳಗಿನ ಮಕ್ಕಳಿಗೆ ನೋಡಿ, ಡಾಗ್ ಸ್ಯಾಂಕ್ಚುರಿ ಒಂದಾಯ್ತಾ. ಸೊ ಬೇರೆ ಬೇರೆ ಸ್ಯಾಂಕ್ಚುರಿಗಳಿಗೆ ಯಾವ್ದಿದೆ, ಅನಿಮಲ್ ಸ್ಯಾಂಕ್ಚುರಿ. ಸೊ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಗ್ರೇಟರ್ ಫ್ಲೆಮಿಂಗೋ ಸ್ಯಾಂಕ್ಚುರಿ ಅಂತ ತಂದಿದ್ದಾರೆ, ತಮಿಳುನಾಡಿನ ಧನುಷ್ಕೋಡಿ. ಸೊ ಮಹಾರಾಷ್ಟ್ರದ ಥಾಣೆಯಲ್ಲಿ ಫ್ಲೆಮಿಂಗೋ ಸ್ಯಾಂಕ್ಚುರಿ ಇದೆ. ಗ್ರೇಟರ್ ಫ್ಲೆಮಿಂಗೋ ಪಕ್ಷಿಗಳು ನೋಡಿದಿರಲ್ಲ, ಸೊ ಗ್ರೇಟರ್ ಫ್ಲೆಮಿಂಗೋ ಪಕ್ಷಿಧಾಮ ಎಲ್ಲಿದೆ ಅಂತಂದ್ರೆ ಧನುಷ್ಕೋಡಿ, ತಮಿಳ್ನಾಡಲ್ಲಿ. ಸೊ ಡಾಲ್ಫಿನ್ ಅಭಯಾರಣ್ಯ ಎಲ್ಲಿದೆ ಅಂತಂದ್ರೆ ವಿಕ್ರಮಶೀಲ, ಬಿಹಾರ್. ಓಕೆ, ಮತ್ತೆ ವಾಟರ್ ಸ್ಯಾಂಕ್ಚುರಿ, ನೀರು ನಾಯಿ ಅಂತ ಕೇಳಿರ್ತೀರ, ಸೊ ಅದು ನಮ್ಮ ತುಂಗಭದ್ರಾ ಅಭಯಾರಣ್ಯ. ತುಂಗಭದ್ರಾ ಕೇಳಿದ್ರಲ್ಲ, ಸೊ ವಿಜಯನಗರ. ಇಲ್ಲಿ ಈ ಒಂದು ನೀರು ನಾಯಿಯ ಒಂದು ಸೊ ವನ್ಯಜೀವಿ ಧಾಮ ಅಥವಾ ನೀರು ನಾಯಿಗಳ ಕನ್ಸರ್ವೇಷನ್ ರಿಸರ್ವ್, ಸಂರಕ್ಷಿತ ತಾಣ ಅಂತ ಅಂದ್ಬಿಟ್ಟು. ಅದಾದ ನಂತರ ರಣಹದ್ದುಗಳ ಧಾಮ ಗೊತ್ತಿದೆ, ರಾಮದೇವರ ಬೆಟ್ಟ. ಸೊ ಚಿಂಕಾರ ಧಾಮ ಅಂತ, ಇದು ಎಡಹಳ್ಳಿ ಮತ್ತೆ ಬುಕ್ಕಾಪಟ್ಟಣ, ಬಾಗಲಕೋಟ್ನ ಎಡಹಳ್ಳಿ ಮತ್ತೆ ಬುಕ್ಕಾಪಟ್ಟಣ, ತುಮಕೂರಿನ ಸೊ ಬುಕ್ಕಾಪಟ್ಟಣ. ಬ್ಲಾಕ್ ಬಕ್ ಸ್ಯಾಂಕ್ಚುರಿ, ಸೊ ಇದು ಜಯಮಂಗಲಿಯಲ್ಲಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಓಕೆ, ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಟ್ ಈಸ್ ಇನ್ ಎಲ್ಲಿ, ಸೊ ಅಂದ್ರೆ ಹೆಬ್ಬಕ್ಕ ಅಂತ ಹೇಳ್ತೀವಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್. ಓಕೆ, ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಥವಾ ಅದನ್ನ ಈ ಒಂದು ಹೆಬ್ಬಕ್ಕ ಅಂತ ಕರಿತೀವಿ. ಅದರ ಒಂದು ಬ್ರೀಡಿಂಗ್ ಸೆಂಟರ್ ಸಿರುಗುಪ್ಪ. ಓಕೆ, ಸಿರುಗುಪ್ಪ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿದೆ. ಸೊ ಇವೆಲ್ಲ ಕರಡಿ ಧಾಮಗಳು, ಇದು ಗೊತ್ತಿದೆ ನಿಮ್ಗೆ. ಸೊ ಬಳ್ಳಾರಿ ದಾರೋಜಿಯಲ್ಲಿದೆ, ಮತ್ತೆ ಹಾಸನದಲ್ಲಿ ಅರಸೀಕೆರೆ, ಇದೆಲ್ಲ ಕರಡಿ ಧಾಮ. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇರ್ತಾರೆ, ನೋಡ್ಕೋಬೇಕು. ನಮ್ಮಲ್ಲಿರುವಂತಹ ಏಕೈಕ ಕಮ್ಯುನಿಟಿ ರಿಸರ್ವ್. ಓಕೆ, ಸೊ 5 ನ್ಯಾಷನಲ್ ಪಾರ್ಕ್ಸ್ ಇದೆ, 5 ಟೈಗರ್ ರಿಸರ್ವ್ಸ್ ಇದಾವೆ, ಮತ್ತೆ 27 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದಾವೆ. ಮತ್ತೆ ಸೊ ಟೈಗರ್ ರಿಸರ್ವ್ 5 ಅಂತ ಹೇಳಿದೆ, ಮತ್ತೆ ಕಮ್ಯುನಿಟಿ ರಿಸರ್ವ್, ಸಮುದಾಯ ಸೊ ಸಂರಕ್ಷಿತ ಅರಣ್ಯಗಳು ಅಂತ. ಸಮುದಾಯ ಸಂರಕ್ಷಿತ ಅರಣ್ಯ ಇರೋದು ಒಂದೇನೆ, ಅದ್ಯಾವುದು ಅಂದ್ರೆ ಕೊಕ್ಕರೆಬೀಳೂರು, ಮಂಡ್ಯದಲ್ಲಿ. ಇನ್ನು ಟೈಗರ್ ಪಾಪ್ಯುಲೇಷನ್ ಅಲ್ಲಿ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಎಲಿಫೆಂಟ್ ಪಾಪ್ಯುಲೇಷನ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಲೆಪರ್ಡ್ ಪಾಪ್ಯುಲೇಷನ್ ಅಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಇದಾದ ನಂತರ 15 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮವನ್ನ ಸೊ ಬ್ಯಾನ್ ಮಾಡಿರುವಂತಹ ದೇಶ ಯಾವುದು ಅಂತಂದ್ರೆ, ಸೊ ನಮ್ಮ ಕರ್ನಾಟಕದಲ್ಲೂ ಮಾಡಿದ್ದಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ನಮ್ಮ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಬ್ಯಾನ್ ಸೋಷಿಯಲ್ ಮೀಡಿಯಾ. ಓಕೆ, ಸೊ ಇಲ್ಲಿ ಬೇರೆ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಕಡೆ ಅಂತಂದ್ರೆ ಒಂದು ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಮತ್ತೆ ಫ್ರಾನ್ಸ್ ಅಲ್ಲಿ ಮಾಡಿದ್ದಾರೆ. ಫ್ರಾನ್ಸ್ ಅಲ್ಲಿ 15 ವರ್ಷ ಸೊ ಕೆಳಗಿರುವಂತಹ ಮಕ್ಕಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ 16 ಇಯರ್ಸ್, ಕರ್ನಾಟಕದಲ್ಲೂ ಕೂಡ 16 ಇಯರ್ಸ್. ಉದಯ್ ಬಂದು ರೀಸೆಂಟ್ ಒಂದು ಲೋಗೋ ಲಾಂಛನವನ್ನ, ಓಕೆ, ಮ್ಯಾಸ್ಕತ್ ರೆಡಿ ಮಾಡಿದ್ದಾರೆ. ಈಗ ನಮ್ಗೆ ಆಧಾರ್ ಕಾರ್ಡ್ ಇದೆಯಲ್ಲ, ಆಧಾರ್ ಕಾರ್ಡ್ ಅನ್ನ ಡೆವಲಪ್ ಮಾಡಿರುವಂತಹ ಒಂದು ಅಥಾರಿಟಿ ಯಾವ್ದಿದೆ ಅಂತಂದ್ರೆ ಉಡಾಯ್, ಯೂನಿಕ್ ಐಡೆಂಟಿಫಿಕೇಶನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ.
ಓಕೆ, ಈ ಒಂದು ಉಡಾಯ್ ಅಂತ ಏನಿತ್ತು ಪ್ರಾಧಿಕಾರ, ಸೊ ಇತ್ತೀಚೆಗೆ ಆಧಾರ್ಗೆ ಒಂದು ಮಾಸ್ಕತ್ ಅನ್ನ ಸೊ ಪ್ರಿಪೇರ್ ಮಾಡಿ ಕೊಟ್ಟಿದೆ. ಅದು ಯಾವುದು ಅಂದ್ರೆ, ಆ ಮಾಸ್ಕತ್ ಯಾವುದು ಅಂದ್ರೆ, ಸೊ ದಟ್ ಈಸ್ ಉದಯ್. ಓಕೆ, ನೆಕ್ಸ್ಟ್ ಡಿಸೈನ್ ವಿನ್ನರು ಅರುಣ್ ಗೋಕುಲ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ದಕ್ಷಿಣ ಧ್ರುವ ತಲುಪಿದಂತಹ ಮೊದಲ ಕಿರಿಯ ಭಾರತೀಯ ಮಹಿಳೆ, ಓಕೆ, ಕಾಮ್ಯ ಕಾರ್ತಿಕೇಯನ್ ಸೌತ್ ಪೋಲಿಗೆ ಹೋಗಿರೋದು. ಶಿ ಇಸ್ ದ ಫಸ್ಟ್, ಅಂದ್ರೆ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಖೇಲ್ ಇಂಡಿಯಾ ಬೀಚ್ ಗೇಮ್ಸ್, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಇಂಪಾರ್ಟೆಂಟು, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಇಂಪಾರ್ಟೆಂಟು, ಮತ್ತೆ ಖೇಲೋ ಇಂಡಿಯಾ ಸೊ ಐ ಸ್ಪೋರ್ಟ್ಸ್ ಅಂತಾನೂ ಮಾಡ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಬಂದಿದೆ. ಓಕೆ, ಸೊ ಮತ್ತೆ ಈ ಒಂದು ಐಸ್ ಸ್ಪೋರ್ಟ್ ಅಂತ ಕೂಡ, ಸ್ನೋ ಗೇಮ್ಸ್ ಅಥವಾ ಐಸ್ ಸ್ಪೋರ್ಟ್ ಅಂತ ಹೇಳ್ತೀವಿ, ಅದು ಬಂದಿದೆ. ಈಗ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಇದೆಲ್ಲ ನಡೀತು ಅಂತಂದ್ರೆ, ಬೀಚ್ ಇರೋ ಕಡೆ ತಾನೇ ನಡೆಯುತ್ತೆ. ದಿಯು ದಮನ್ ಕೇಳಿದ್ರಲ್ಲ ಮೊದಲು, ಕೇಂದ್ರಾಡಳಿತ ಪ್ರದೇಶ, ಆ ದಿಯು ಅಲ್ಲಿ ನಡೀತು. ಓಕೆ, ಸೊ ಇದರಲ್ಲಿ ಈ ಪಂದ್ಯಾವಳಿಯಲ್ಲಿ ಯಾರು ಈ ಬೀಚ್ ಗೇಮ್ಸ್ ಅಲ್ಲಿ ಚಾಂಪಿಯನ್ ಯಾರು ಅಂದ್ರೆ ನಮ್ಮ ಕರ್ನಾಟಕ. ಅಂಡ್ ಪ್ಲೀಸ್ ರಿಮೆಂಬರ್, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ ಅಲ್ಲೂ ಕೂಡ ಕರ್ನಾಟಕ ವಿಜೇತ ತಂಡವಾಗಿದೆ. ಓಕೆ, ಸೊ ಆದಿವಾಸಿಗಳು ಜಾಸ್ತಿ ಇರೋದು ಒಡಿಶಾ, ಜಾರ್ಖಂಡ್ ಅಲ್ಲಿ, ಬಟ್ ಅತಿ ಹೆಚ್ಚು ಪದಕಗಳು ಬಂದಿರೋದು ಕರ್ನಾಟಕಕ್ಕೆ. ಇದು ನೆನ್ಪಿಟ್ಕೊಂಡ್ಲೇಬೇಕು. ಓಕೆ, ಸೊ ಅದನ್ನ ಮತ್ತೆ ಹೇಳ್ತೇನೆ ನಾನು. ದಿಯು ಅಲ್ಲಿ ನಡೀತು, ಮಾಸ್ಕತ್ ಬಂದು ಪರ್ಲ್, ಒಂದು ಡಾಲ್ಫಿನ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಗ್ರೇಟ್ ನಿಕೋಬಾರ್ ಯೋಜನೆ. ನೋಡಿ, ಗ್ರೇಟ್ ನಿಕೋಬಾರ್ ಯೋಜನೆ ಅನ್ನೋದು ಈ ನಿಕೋಬಾರ್ ಐಲ್ಯಾಂಡ್ ಅಂತ ಇದೆಯಲ್ಲ, ಸೊ ಅದು ವರ್ಜಿನ್ ಸ್ಟೇಟಸ್ ಅಲ್ಲಿ ಇದೆ. ಅಲ್ಲಿ ಕೆಲವೊಂದು ನಾವು ಬಂದರು ನಿರ್ಮಾಣ ಅಥವಾ ಅಲ್ಲಿ ಪೆಟ್ರೋಲಿಯಂ ಇಂಧನವನ್ನ ನಾವು ಎತ್ಕೊಳ್ಳುವಂಥದ್ದು, ಅಂದ್ರೆ ಎಕ್ಸ್ಪ್ಲೋರ್ ಮಾಡೋಂಥದ್ದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಬೇಕು. ಸೊ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ಸೊ ಬಹಳಷ್ಟು ಪ್ರೀಶಿಯಸ್ ರಿಸೋರ್ಸಸ್ ಇದೆ, ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಕೆಲವೊಂದು ಮೂಲ ಸೌಕರ್ಯ ಯೋಜನೆಯನ್ನ ನಿರ್ಮಾಣ ಮಾಡಬೇಕು. ಇಂತಹ ಒಂದು ಉದ್ದೇಶದಿಂದ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನ ತಗೊಂಡಿದ್ದೀವಿ. ನೋಡಲ್ ಏಜೆನ್ಸಿ ಯಾರು ಅಂದ್ರೆ ನೀತಿ ಆಯೋಗ್. ಕ್ವಶನ್ ಇಲ್ಲಿ ಬರ್ಬೋದು, ಗ್ರೇಟ್ ನಿಕೋಬಾರ್ ಯೋಜನೆಯ ನೋಡಲ್ ಏಜೆನ್ಸಿ ಅಂತ. ಮತ್ತೆ ಇನ್ನೊಂದು ನ್ಯೂಸ್ ಅಲ್ಲಿ ಇತ್ತು, ಗ್ರೇಟ್ ನಿಕೋಬಾರ್ ಯೋಜನೆ, ಅಲ್ಲಿ ಈ ಒಂದು ಯೋಜನೆಯನ್ನ ಕೈಗೊಳ್ತಾ ಇರೋದು, ಕಾಮಗಾರಿಗಳನ್ನ ಕೈಗೊಳ್ತಾ ಇರೋದ್ರಿಂದ ಅಲ್ಲಿರುವಂತಹ ಎಲ್ಲ ಜೈವಿಕ ವೈವಿಧ್ಯತೆಗೆ ಧಕ್ಕೆ ಉಂಟಾಗ್ತಾ ಇದೆ. ಸೊ ಥ್ರೆಟ್ ಟು ಬಯೋಡೈವರ್ಸಿಟಿ, ಎಸ್ಪೆಷಲಿ ಕೋರಲ್ ರೀಫ್ಸ್, ಅವಳ ದಂಡೆಗಳು ಅಲ್ಲಿರುವಂತಹ ಕೋರಲ್ ರೀಫ್ಸ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ, ಸ್ಥಳಾಂತರಿಸ್ತಿದ್ದಾರೆ. ಸೊ ದೇ ಆರ್ ಟ್ರಾನ್ಸ್ಲೊಕೇಟಿಂಗ್ ದ ಕೋರಲ್ ರೀಫ್ಸ್ ಫ್ರಮ್ ನಿಕೋಬಾರ್ ಟು ಗೆಳತಿಯಾ ಬೇಗೆ, ಸೊ ಅದನ್ನ ತಗೊಂಡು ಟ್ರಾನ್ಸ್ಲೊಕೇಟ್ ಮಾಡ್ತಿದ್ದಾರೆ. ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ಇದು ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗ್ ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ನಿಗಮ ಇವೆರಡು ಸೇರ್ಕೊಂಡು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಟ್ರಾನ್ಸ್ಶಿಪ್ಮೆಂಟ್ ಬಂದರು, ವಿಮಾನ ನಿಲ್ದಾಣ, ವಿದ್ಯುತ್ ಸ್ಥಾವರ, ಎಲ್ಲ ಒಂದು ಹಾಲಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಲ್ಲಿ ಬಿಲ್ಡ್ ಮಾಡಿ ಕೊಡೋದು. ಮತ್ತೆ ಆಪರೇಷನ್ ಪ್ರಹಾರ್ ಅಂತ ಅಂದ್ಬಿಟ್ಟು, ಪ್ರಹಾರ್ ಏನಿಲ್ಲ, ನಮ್ಮಲ್ಲಿ ಇತ್ತೀಚೆಗೆ ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಅದಕ್ಕೆ ವಿರುದ್ಧವಾಗಿ ನಾವು ಆಪರೇಷನ್ ಸಿಂಧೂರ್ ಅಂತ ಕೈಗೊಂಡ್ವಿ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಭಯೋತ್ಪಾದಕ ಚಟುವಟಿಕೆಗಳು ಮರುಕಳಿಸಬಾರ್ದು ಅಂತ ಅಂದ್ಬಿಟ್ಟು ಭಾರತ ಕೈಗೊಂಡಿರುವಂತಹ ಒಂದು ಆಪರೇಷನ್ ಕಾರ್ಯಾಚರಣೆ ಯಾವುದು ಅಂದ್ರೆ ಪ್ರಹಾರ್. ಒಂದು ಭಯೋತ್ಪಾದನೆಗೆ ಮತ್ತೆ ನಕ್ಸಲಿಸಂಗೆ ಮಾರ್ಚ್ 1, 2026 ಅನ್ನ ನಾವು ನಕ್ಸಲ್ ಮುಕ್ತ ದೇಶ, ಅಷ್ಟರೊಳಗಡೆ ಭಾರತವನ್ನ ನಕ್ಸಲಿಸಂ ಮುಕ್ತ ದೇಶ ಅಂತ ಮಾಡಬೇಕು ಅಂತ ಕರ್ನಾಟಕ ಕೂಡ ಆಲ್ರೆಡಿ ವಿ ಹ್ಯಾವ್ ಡಿಕ್ಲೇರ್ಡ್ ಅವರ್ ಸೆಲ್ಫ್ ಆಸ್ ಎ ನಕ್ಸಲ್ ಫ್ರೀ ಸ್ಟೇಟ್. ಓಕೆ, ನೆಕ್ಸ್ಟ್ ವರದಾ ಬೇಡ್ತಿ ನದಿ ಯೋಜನೆ. ಓಕೆ, ಈ ವರದಾ ಬೇಡ್ತಿ ನದಿ ಯೋಜನೆಗಳು ಓಕೆ ಏನಕ್ಕೆ ಅಂತಂದ್ರೆ ಇಂಟರ್ಲಿಂಕಿಂಗ್, ಕುಡಿಯೋ ನೀರನ್ನ ಕೆಲವೊಂದು ಪ್ರದೇಶಗಳಿಗೆ ಒದಗಿಸ್ಲಿಕ್ಕೆ, ಪ್ರವಾಹವನ್ನ ತಡೆಗಟ್ಟಲಿಕ್ಕೆ ಇಂತಹ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದೆ. ತುಂಗಭದ್ರಾ ಮತ್ತೆ ಒಂದು ತುಂಗಭದ್ರಾ ನದಿ ಉಪನದಿ ಯಾವುದು ವರದಾ, ಮತ್ತೆ ಈ ಒಂದು ಬೇಡ್ತಿ ನದಿಯನ್ನ ಓಕೆ, ಬೇಡ್ತಿ ಬಂದು ವೆಸ್ಟ್ ರೋಯಿಂಗ್ ರಿವರ್. ಓಕೆ, ಇವೆರಡನ್ನು ಕೂಡ ಜೋಡಣೆ ಮಾಡ್ತಿದ್ದಾರೆ. ಸೊ ಅದು ಗೊತ್ತಿರಬೇಕು. ಟ್ರಿಬ್ಯೂಟರೀಸ್ ಕೇಳ್ತಾರೆ, ಅಥವಾ ಈ ಕೆಳಗಿನ ಯಾವ ಎರಡು ನದಿಗಳನ್ನ ಜೋಡಣೆ ಮಾಡಲಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ವಿಲ್ ಬಿ ಇಂಟರ್ಲಿಂಕ್ಡ್ ಫಾರ್ ಪ್ರೊವೈಡಿಂಗ್ ಡ್ರಿಂಕಿಂಗ್ ವಾಟರ್ ಟು ಫ್ಯೂ ಡಿಸ್ಟ್ರಿಕ್ಟ್ಸ್ ಅಂತ. ನೆಕ್ಸ್ಟ್ ರಾಜ್ಕುಮಾರ್ ಪ್ರಶಸ್ತಿ. ರಾಜ್ಕುಮಾರ್ ಪ್ರಶಸ್ತಿಯನ್ನ 2020 ಕೊಟ್ಟಿದ್ದಾರೆ, 2021 ಕೊಟ್ಟಿದ್ದಾರೆ. 2020 ರಾಜ್ಕುಮಾರ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂದ್ರೆ ಜೈಮಾಲ್ ಅವರಿಗೆ, 2021 ಸಾರಾ ಗೋವಿಂದ್ ಅವರಿಗೆ. ಕರ್ನಾಟಕ ಸರ್ಕಾರ ಕೂಡ ಮಾಡುವಂತಹ ಪ್ರಶಸ್ತಿ. ಇಂಟರ್ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಕಾನ್ಫರೆನ್ಸ್, ನೋಡಿ, ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮಾವೇಶ,
ಇದೆಲ್ಲಿ ನಡೆದಿದ್ದು ಅಂದ್ರೆ ಬೆಂಗಳೂರಲ್ಲಿ ನಡೆದಿದ್ದು. ಬೆಂಗಳೂರಲ್ಲಿ ಜರುಗಿದಂತಹ ಯಾವುದೇ ಒಂದು ಸಮಾವೇಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಇದು ಇಂಟರ್ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಕಾನ್ಫರೆನ್ಸ್, ಇದು ಕೂಡ ಬೆಂಗಳೂರು ನಡೀತು. ಮತ್ತೆ ನ್ಯಾಷನಲ್ ಒಂದು ಡಿಜಿಟಲ್ AI ವಾಟರ್ ಸಮಿಟ್ ಕೂಡ, ಡಿಜಿಟಲ್ ಅಂಡ್ AI ವಾಟರ್ ಸಮಿಟ್ ಕೂಡ ಬೆಂಗಳೂರಲ್ಲಿ ನಡೀತು. ಓಕೆ, ಎರಡು ದೃಷ್ಟಿಯಿಂದ ಸೊ ಬಹಳ ಇಂಪಾರ್ಟೆಂಟ್. ಕೆಳಗಿನ ಸಮಾವೇಶ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಓಕೆ, ಇಂಟರ್ನ್ಯಾಷನಲ್ ಡ್ಯಾಮ್ ಸೇಫ್ಟಿ, ಸೇಫ್ ಅಂಡ್ ಸೆಕ್ಯೂರ್ ಡ್ಯಾಮ್ಸ್ ಥೀಮ್ ಆಗಿತ್ತು. ಜಾತಿ ಮುಕ್ತ ಗ್ರಾಮ, ಅದನ್ನ ಆಲ್ರೆಡಿ ಹೇಳಿದೀನಿ, ಮುಚಕೊಂಡಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಅದು ಮುಚಕೊಂಡಿ ಬಂದ್ಬಿಟ್ಟು ಬಾಗಲಕೋಟ್ದು, ಅದು ವರದಕ್ಷಿಣೆ ಮುಕ್ತ ಗ್ರಾಮ. ಇಡೀ ಭಾರತದಲ್ಲಿ ಜಾತಿ ಮುಕ್ತ ಗ್ರಾಮ ಅಂತ ಅಂದ್ಬಿಟ್ಟು. ಓಕೆ, ಸೊ ಕಾಸ್ಟ್ ಫ್ರೀ ಒಂದು ವಿಲೇಜ್ ಅಂತ, ಅಲ್ಲಿ ಯಾವುದೇ ಒಂದು ಅಸ್ಪೃಶ್ಯತೆ ಇಲ್ಲ. ಓಕೆ, ಸೊ ಯಾವುದೇ ರೀತಿ ಜಾತಿ ತಾರತಮ್ಯ ಇಲ್ಲದೆ ಸೊ ಅದನ್ನ ಕಂಪ್ಲೀಟ್ ಆಗಿ ತೊಡೆದು ಹಾಕಿರುವಂತಹ ಒಂದು ಗ್ರಾಮ ಅದು ಯಾವುದು ಅಂತಂದ್ರೆ ಸೊ ಮಹಾರಾಷ್ಟ್ರದಲ್ಲಿ ಸೌದಾಳ. ಓಕೆ, ಸೊ ಮಹಾರಾಷ್ಟ್ರ ಇನ್ನ ಒಂದಕ್ಕೆ ಯಾವ್ದು ಕೇಳಿದೆ ನಾನು, ಈ ಒಂದು ಮಹಿಳೆಯರಿಗೆ, ರೈತ ಮಹಿಳೆಯರಿಗೆ ಏನಂತ ಮಾಡಿದ್ದಾರೆ, ಸೊ ಒಂದು ವಿಶೇಷವಾದ ಕಾನೂನು ಮತ್ತೆ ಹಕ್ಕುಗಳನ್ನ ದಯಪಾಲಿಸಿದ್ದಾರೆ. ಓಕೆ, ಅಂತಹ ಒಂದು ಪ್ರಪ್ರಥಮ ರಾಜ್ಯ ಮಹಾರಾಷ್ಟ್ರ. ಓಕೆ, ಮತ್ತೆ FDI ಅಂತ ತಗೊಂಡ್ರೆ ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಮತ್ತೆ ರೈತರ ಆತ್ಮಹತ್ಯೆ ಅಂತ ತಗೊಂಡ್ರೆ ಎಗೇನ್ ಸೊ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಓಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆಯಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಇರೋದು ಮಹಾರಾಷ್ಟ್ರ. ರೈತರ ಆತ್ಮಹತ್ಯೆ ಅಂತ ತಗೊಂಡಾಗ ಸೊ ಮಹಾರಾಷ್ಟ್ರ. ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳಿರೋದು ಸೊ ಎಲ್ಲಿ ಅಂದ್ರೆ ಮಹಾರಾಷ್ಟ್ರ. ಓಕೆ, ಸೊ ಮತ್ತೆ ಮಹಾರಾಷ್ಟ್ರ ಈ ಬುಲೆಟ್ ಟ್ರೈನ್ ಅನ್ನ ಮಹಾರಾಷ್ಟ್ರದಿಂದ ಓಕೆ ಗುಜರಾತ್ ವರೆಗೂ, ಮುಂಬೈ ಟು ಅಹಮದಾಬಾದ್, ಸೊ ಮೊಟ್ಟ ಮೊದಲ ಒಂದು ಸೊ ಏನು ಚಾಲನೆ ಅಂತ ಹೇಳ್ತೀವಲ್ಲ, ಸೊ ಮುಂಬೈ ಟು ಅಹಮದಾಬಾದ್. ಸೊ ನೆಕ್ಸ್ಟ್ ಬಂದು ನೋಡಿ, ಅಲ್ಲಿ ಮುಚಕೊಂಡಿ ಗ್ರಾಮ ಹೇಳಿದ್ದೆ, ಇದು ಜಾತಿ ಮುಕ್ತ ಗ್ರಾಮ. ಯಾವುದು? ಕಾಸ್ಟ್ ಫ್ರೀ. ಸೊ ಕಾಸ್ಟ್ ಫ್ರೀ ಅಂದ್ರೆ ಈ ಒಂದು ಜಾತಿ ತಾರತಮ್ಯವನ್ನ ಹೋಗ್ಲಾಡಿಸ್ಬೇಕು ಅಂತ ಅಂದ್ಬಿಟ್ಟು ನೀವು ಸೈಡ್ಗೆ ನಿಂತ್ಕೊಳ್ಳಿ ಅಂತ ಹೇಳ್ತಿರ್ತೀರ. ಒಂದು ಸೈಡ್ಗೆ ನಿಂತ್ಕೊಂಡ್ರೆ ನಾನ್ ಕಾಣಲ್ಲ ನಿಮ್ಗೆ. ಓಕೆ, ಸೊ ಆಮೇಲೆ ಈ ಒಂದು PDF ನಿಮ್ಗೆ ಅವೈಲೇಬಲ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಯು ಕ್ಯಾನ್ ಗೆಟ್ ಆಕ್ಸೆಸ್ ವಿತ್ ದ PDF. ಕೇಳೋದನ್ನ ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಬರ್ಕೊಳಕ್ಕೆಲ್ಲ ಪುರ್ಸೊತ್ತಿಲ್ಲ. ಓಕೆ, ಸೊ ಯು ಡೋಂಟ್ ಹ್ಯಾವ್ ಟೈಮ್ ಟು ಸೊ ರೈಟ್ ಅಂಡ್ ರಿವೈಸ್. ಇದು ಮುಂದಿನ ಎಕ್ಸಾಮ್ಗಳಿಗೆ ಓಕೆ ನೋ ಡೌಟ್ ಕೂತ್ಕೊಂಡು ನೀಟಾಗಿ ಸವಿಸ್ತಾರವಾಗಿ ಬರ್ಕೊಂಡು ಓದ್ಬೋದು. ಈಗ ಜಸ್ಟ್ ಕ್ವಿಕ್ ಗ್ಲಾನ್ಸಿಗೋಸ್ಕರ ಅಷ್ಟೇ ನಾನು ಹೇಳ್ತಾ ಇರೋದು. ಓಕೆ, ಈ ಒಂದು ವಿನಯ ಸಾಮರಸ್ಯ ಅಂತ ಯೋಜನೆ ಇತ್ತು ನಮ್ಮಲ್ಲಿ, ಏನು ಅಸ್ಪೃಶ್ಯತೆಯನ್ನು ನಾವು ತೊಡೆದಾಕ್ಬೇಕು ಅಂತಂದ್ಬಿಟ್ಟು. ಅದರ ಒಂದು ಮುಂದುವರೆದ ಭಾಗವಾಗಿ ಸೊ ಏನಂತ ತಗೊಂಡ್ಬಂದಿದ್ದಾರೆ, ಸಾಮಾಜಿಕ ಬಹಿಷ್ಕಾರ ತಡೆ ಕಾಯ್ದೆ ಅಂತ ಅಂದ್ಬಿಟ್ಟು ವೆರಿ ರೀಸೆಂಟ್ಲಿ 2025-26 ಕರ್ನಾಟಕದಲ್ಲಿ. ಸೊ ಯಾವುದೇ ರೀತಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ಮಾಡಬಾರ್ದು. ಯಾಕಂದ್ರೆ ಈ ಕೊಪ್ಪಳದಲ್ಲಿ, ಕೋಲಾರದಲ್ಲಿ ಬಹಳಷ್ಟು ಜಾತಿ ಅಸ್ಪೃಶ್ಯತೆ ಆಚರಣೆಗಳು ಇರ್ತಿದ್ವು. ಕಾಸ್ಟ್ ಡಿಸ್ಕ್ರಿಮಿನೇಷನ್, ಅಲ್ಲಿ ಆರ್ಟಿಕಲ್ 17 ವೈಲೇಟ್ ಮಾಡೋದು, ಮತ್ತೆ ತುಂಬಾ ಬಹಿರಂಗವಾಗಿ ಕೆಳಜಾತಿಗಳನ್ನ ನಿಂದಿಸೋದು, ಇದೆಲ್ಲ ಕೂಡ ಆಗ್ತಿತ್ತು. ಅದರಿಂದ ಇಂತಹ ಒಂದು ಇನಿಷಿಯೇಟಿವ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡ್ಬಂತು. ಸೊ ಸಾಮಾಜಿಕ ಬಹಿಷ್ಕಾರ ತಡೆ ಕಾಯ್ದೆ ಅಂತ ಅಂದ್ಬಿಟ್ಟು ಓಕೆ, ಟು ಪ್ರಿವೆಂಟ್ ಅನ್ಟಚಬಿಲಿಟಿ, ಮರ್ಯಾದಾಗೇಡು ಹತ್ಯೆನ ಅಥವಾ ಹಾನರ್ ಕಿಲ್ಲಿಂಗ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಥವಾ ತಡೆಯೋದಕ್ಕೆ ತಗೊಂಡ್ ಬಂದಿರೋದು ಯಾವುದು ಇತ್ತೀಚೆಗೆ ಸೊ ಇವ ನಮ್ಮವ ಮಸೂದೆ. ಮತ್ತೆ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಓಕೆ, ಸೊ ಈ ಒಂದು ಜಾತಿ ತಾರತಮ್ಯವನ್ನು ತಡಿಲಿಕ್ಕೆ ತಗೊಂಡ್ ಬಂದಿರೋದು ಯಾವುದು ರೋಹಿತ್ ವೇಮುಲ ಮಸೂದೆ. ಓಕೆ, ರಾಹ್ವೀರ್ ಸೊ ಯೋಜನೆಗಳು, ಕೆಲವೊಂದು ಯೋಜನೆಗಳನ್ನ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡಿ. ಏನೇನಪ್ಪಾ ಅಂತಂದ್ರೆ ಕೆಲವು ಯೋಜನೆಗಳು ಎಲ್ಲ ನೋಡಿ. ಸೊ ಭವ್ಯ ಸ್ಕೀಮ್ ಮುಂದೆನೂ ಬರುತ್ತೆ. 100 ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅನ್ನ ಭಾರತದಾದ್ಯಂತ ತೆರೆಯುವಂಥದ್ದು, 33,000 ಕೋಟಿಯಲ್ಲಿ 5 ವರ್ಷಗಳ ಒಂದು ಕಾಲಗಡುವು. ಅಷ್ಟೇ ಅಲ್ಲ, ಸೊ ಇದನ್ನ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಈ ಒಂದು ಭವ್ಯ ಸ್ಕೀಮ್, ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ ಅಂತ, ವಿಕಾಸ್ ಸ್ಕೀಮ್ ಅಂತ ಇದೆ, PM ವಿಕಾಸ್ ಯೋಜನಾ ಅಂತ. ಎಲ್ಲ 6 ಅಲ್ಪಸಂಖ್ಯಾತ ಸಮುದಾಯಗಳ ಒಂದು ಸಮಗ್ರ ಅಭಿವೃದ್ಧಿ, ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ 6 ಮೈನಾರಿಟಿ ಕಮ್ಯುನಿಟೀಸ್, ಅದು ವಿಕಾಸ್ ಯೋಜನಾ. ಓಕೆ, ಮತ್ತೆ ಸೊ ರಾಹತ್ ಯೋಜನಾ ಅಂತ ತಂದಿದೆ. ರಾಹತ್ ಯೋಜನೆ ಅಂತಂದ್ರೆ ಈ ಒಂದು ರಸ್ತೆಗಳಲ್ಲಿ ಅಪಘಾತಕ್ಕೆ ಒಳಗಾದಂತಹ ಒಂದು ಏನು ಸಂತ್ರಸ್ತರು ಇರ್ತಾರಲ್ಲ ಅಂತವ್ರಿಗೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ 7 ದಿನಗಳ ಕಾಲ ಕೊಡ್ತಾರೆ. 1.5 ಲಕ್ಷ ವೆಚ್ಚದಷ್ಟು ಸರ್ಕಾರವೇ ಭರಿಸುತ್ತೆ. ಓಕೆ, ನ್ಯಾಷನಲ್ ಹೆಲ್ತ್ ಏಜೆನ್ಸಿ ಇಸ್ ದ ನೋಡಲ್ ಏಜೆನ್ಸಿ. ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ, ಸೊ ಇನ್ಚಾರ್ಜ್ ಮಿನಿಸ್ಟ್ರಿ ಬಂದು ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ. ರಾಹ್ವೀರ್ ಅಂದ್ರೆ ಏನ್ ಗೊತ್ತಾ? ರಾಹ್ವೀರ್ ಅಂತಂದ್ರೆ ಈಗ ದಾರಿಯಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿದ್ರೆ ಓಕೆ, ಸೊ ನಾವೆಲ್ಲ ಈಗ ಫೋಟೋ ತೆಗಿಯೋರು ಅಥವಾ ವಿಡಿಯೋ ಮಾಡೋರೇ ಜಾಸ್ತಿ. ಅದ್ರ ಬದಲಿಗೆ ಏನ್ ಮಾಡ್ಬೋದು, ಅವ್ರನ್ನ ರೆಸ್ಕ್ಯೂ ಮಾಡೋದು, ಹಾಸ್ಪಿಟಲೈಸ್ ಮಾಡೋದು, ಸೊ ಅವ್ರಿಗೆ ಏನಾದ್ರು ಶುಶ್ರೂಷೆ ಕೊಡುವಂಥದ್ದು, ಏನು ಬೇಡ, ನೀವು ತಗೊಂಡಾಗ ಆಸ್ಪತ್ರೆಗೆ ಹಾಕಿದ್ರೆ ಕೆಲವೊಂದು ಪೊಲೀಸ್ ಕೇಸ್ ಆಗುತ್ತೆ ಅಂತ ಹೆದರ್ಕೋತಾರೆ. ಅಂತಹ ವೀರರನ್ನ ಶ್ಲಾಘಿಸಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ಲಾಗತ್ತೆ. ಸೊ ಇದೇ ರೀತಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಓಕೆ, ಸೊ ಅವರಿಗೆ 1 ಲಕ್ಷ ಬಹುಮಾನ ಕೂಡ ಕೊಡ್ತಾರೆ.
ಅದು ರಾಹ್ವೀರ್. ಓಕೆ, ನಮಸ್ತೆ ಸ್ಕೀಮ್ ಯಾರಿಗೆ? ಈ ಒಂದು ಸಫಾಯಿ ಕರ್ಮಚಾರಿಗಳು, ಸ್ಯಾನಿಟೇಷನ್ ವರ್ಕರ್ಸ್. ಸೊ ಅವರು ಈ ಒಂದು ಸೀವೇಜ್ ವರ್ಕ್ ಅಲ್ಲಿ ತೊಡಗಿರ್ತಾರಲ್ಲ, ಅವ್ರಿಗೂ ಕೂಡ ಆತ್ಮಗೌರವ ಅಂತ ಇರುತ್ತೆ. ಓಕೆ, ಅವ್ರಿಗೂ ಕೂಡ ಒಂದು ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸ್ಕೊಡ್ಬೇಕು. ಅದಕ್ಕೆ ಮೆಕನೈಸ್ಡ್ ಒಂದು ಮೆಷಿನ್ಸ್ ಅಂದ್ರೆ ಎಲ್ಲ ಬೂಟ್ ಅಂತ ಆಗಿರ್ಬೋದು, ಗೇರ್ ಆಗಿರ್ಬೋದು ಮುಖಕ್ಕೆ, ಸೊ ಇವೆಲ್ಲ ಕೂಡ ಸುರಕ್ಷತೆಯನ್ನು ಒದಗಿಸ್ಲಿಕ್ಕೆ. ಓಕೆ, ಸೇಫ್ಟಿ ಅಂಡ್ ಡಿಗ್ನಿಟಿ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಈ ಮೂರನ್ನ ಒದಗಿಸೋದು ನಮಸ್ತೆ ಸ್ಕೀಮ್. ಯಾರಿಗೆ? ಸಫಾಯಿ ಕರ್ಮಚಾರಿಗಳಿಗೆ ಅಥವಾ ಸ್ಯಾನಿಟೇಷನ್ ವರ್ಕರ್ಸ್. ಓಕೆ, ನೆಕ್ಸ್ಟ್ ರಾಹ್ವೀರ್ ಗೊತ್ತಾಯ್ತಲ್ಲ ನಿಮ್ಗೆ. ಸೊ ಎಲ್ಲ ಯೋಜನೆಗಳು. ನನ್ನ ಹೆಸರು ಗೌಹರ್ ಜಾನ್. ಸೊ ಮೊದಲ ಬಾರಿಗೆ ಈ ಒಂದು AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಸೊ ಅನುವಾದ ಮಾಡಿರೋದು. ಓಕೆ, ಡಿಜಿಟಲ್ ಯೋಜನೆ. ಓಕೆ, ನಾವ್ AI ಅನ್ನಂತಹ ಒಂದು ಸಾಫ್ಟ್ವೇರ್ ಅನ್ನ ತಗೊಂಡ್ ಬಂದಿರೋದು. ಸೊ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಟ್ರಾನ್ಸ್ಲೇಷನ್ ಅನ್ನ ಮಾಡಿರೋದು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮದರ್ ಆಫ್ ಆಲ್ ಡೀಲ್ಸ್ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಎಷ್ಟು ದೇಶಗಳಿದಾವಪ್ಪ? 27 ಇದಾವೆ. ಅದರಲ್ಲಿ 21 ದೇಶ ಮಾತ್ರ ಯೂರೋವನ್ನ ಕರೆನ್ಸಿಯಾಗಿ ಅಂಗೀಕರಿಸ್ಕೊಂಡಿರೋದು. 21ನೇದು ಯಾವುದು ಅಂತಂದ್ರೆ ಬಲ್ಗೇರಿಯಾ. ಓಕೆ, ಸೊ ರೀಸೆಂಟ್ ನಾನು ಈ ಡೆವಲಪ್ಮೆಂಟ್ಸ್ ಹೇಳ್ತಾ ಇರೋದು ಬಲ್ಗೇರಿಯಾ. ಸೊ ಈ ಇದರ ಒಂದು ಯುರೋಪಿಯನ್ ಯೂನಿಯನ್ ಹೆಡ್ ಕ್ವಾರ್ಟರ್ಸ್ ಬ್ರುಸೆಲ್ಸ್ ಅಲ್ಲಿ ಇದೆ. ಓಕೆ, ಯುರೋಪಿಯನ್ ಯೂನಿಯನ್ ಜೊತೆ ಭಾರತ ಇತ್ತೀಚೆಗೆ ಒಂದು ವ್ಯಾಪಾರ ಒಪ್ಪಂದ ಮಾಡ್ಕೊಂಡಿದೆ. ದ ಟ್ರೇಡ್ ಅಗ್ರಿಮೆಂಟ್ ವಿ ಹ್ಯಾವ್ ಡನ್ ವಿತ್ ಯುರೋಪಿಯನ್ ಯೂನಿಯನ್, ದಟ್ ಈಸ್ FTA, ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದ. ಸೀಟಾ ಅಂತ ಮಾಡ್ಕೊಂಡಿದೀವಿ, ಸೀಪಾ ಅಂತ ಮಾಡ್ಕೊಂಡಿದ್ವಿ. ಸೀಟಾ ಅಂತ ಅಂದ್ಬಿಟ್ಟು UK ಜೊತೆ ಮಾಡ್ಕೊಂಡಿದ್ವಿ, ಸೀಪಾ ಅಂತ ಅಂದ್ಬಿಟ್ಟು UAE ಜೊತೆ ಮಾಡ್ಕೊಂಡಿದೀವಿ. ಬಯಲಾಟ್ರಲ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂತ ಅಂದ್ಬಿಟ್ಟು ಸೊ ಇತ್ತೀಚೆಗೆ ಯಾವ ದೇಶದಲ್ಲಿ ಮಾಡ್ಕೊಂಡಿದೀವಿ? ಸೊ ನೀವ್ ಹೇಳ್ಬೇಕಿದನ್ನ. ಓಕೆ, ಸೊ ಅಗ್ರಿಮೆಂಟ್ಸ್ ನಿಮ್ಗೆ ಈ ಕಡೆ ಕೊಟ್ಬಿಟ್ಟು ಯಾವ ದೇಶದೊಂದಿಗೆ ಭಾರತ ಇತ್ತೀಚೆಗೆ ಮಾಡ್ಕೊಂಡಿರೋದು ಅಂತ. ಯಾಕಂದ್ರೆ ನಮ್ಗೆ ಸೊ ಹೆವಿ ಟ್ಯಾರಿಫ್ಸ್ ಅನ್ನ ಹಾಕಕ್ ಶುರು ಮಾಡಿದ್ರು. ಯಾರು? USA ದವರು. ಓಕೆ, ಡಿಡಾಲರೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಗೊತ್ತಾ ನಿಮ್ಗೆ? ಡಿಡಾಲರೈಸೇಷನ್ ಅಂತಂದ್ರೆ ಸೊ ಹೆಚ್ಚಾಗಿ ಡಾಲರ್ ಮೇಲೆ ನಾವು ಸೊ ಏನು ಅವಲಂಬನೆ ಆಗದೆ ಪ್ರಾದೇಶಿಕ ಮಟ್ಟದಲ್ಲೇನೆ ಸೊ ಏನ್ ಮಾಡ್ಕೋಬೇಕು? ವ್ಯಾಪಾರ ವಹಿವಾಟವನ್ನ ಹೆಚ್ಚಿಸ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಸೊ ಏನ್ ಮಾಡ್ತಿದ್ವಿ? ಅದಾದ್ಮೇಲೆ ಅವ್ರು ಟ್ಯಾರಿಫ್ಗಳನ್ನ ನಮ್ಮಲ್ಲಿ ಯಥೇಚ್ಛವಾಗಿ 50% ಟ್ಯಾರಿಫ್ ಹಾಕಕ್ ಹಿಡಿದ್ರು. ಯಾಕಂತಂದ್ರೆ ಈ ಒಂದು ಈ ರಷ್ಯಾ ಹತ್ರ ನಾವು ಸೊ ಆಯಿಲ್ ಖರೀದಿ ಮಾಡ್ತಿದ್ದೀವಿ ಅನ್ನುವಂತಹ ಒಂದು ನೆಪ ಇಟ್ಕೊಂಡು ಸೊ ಆಗ ನಾವು ಎಕ್ಸ್ಟೆಂಡೆಡ್ ಅವರ್ ಟ್ರೇಡ್ ಡೀಲ್ಸ್ ವಿತ್ ಅದರ್ ನೇಷನ್ಸ್. ಓಕೆ, ಸೊ ಮದರ್ ಆಫ್ ಆಲ್ ಡೀಲ್ ಅಥವಾ FTA ಯಾವ ಜೊತೆ? ಯುರೋಪಿಯನ್ ಯೂನಿಯನ್ ಜೊತೆ. ನೆಕ್ಸ್ಟ್, ಆಪರೇಷನ್ ದೋಸ್ತ್ ಬೇರೆ ಇದೆ. ಓಕೆ, ಟರ್ಕಿಯಲ್ಲಿ ಸಿರಿಯಾದಲ್ಲಿ ಅರ್ಥಕ್ವೇಕ್ ಆದಾಗ ಅಲ್ಲಿ ರೆಸ್ಕ್ಯೂ ಆಪರೇಷನ್ ದೋಸ್ತ್. ಇದು ದೋಸ್ತಿ 17. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೊಂದು ಟ್ರೈಲ್ಯಾಟ್ರಲ್ ಎಕ್ಸರ್ಸೈಸ್ ಅಂದ್ರೆ ತ್ರಿಪಕ್ಷೀಯ ಸಮರಾಭ್ಯಾಸ. 3 ದೇಶಗಳು, ಇಂಡಿಯಾ, ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್. ಓಕೆ, ಇಂಡಿಯಾ, ಶ್ರೀಲಂಕಾ ಅಂಡ್ ಮಾಲ್ಡೀವ್ಸ್. ಇನ್ನ ಒಂದು ಯಾವ್ದಕ್ಕೆ? ಅನಿಮಾದ್ ಅಂತ ಒಂದು ಏರ್ಪೋರ್ಟ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದ್ವಿ. ಹಾಗಾಗಿ ಮಾಲ್ಡೀವ್ಸ್ ಸೊ ನ್ಯೂಸ್ ಅಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಬಂದು ಜ್ಞಾನ ಭಾರತಂ ಮಿಷನ್. ಈಗ ಹಸ್ತಪ್ರತಿಗಳು ಅಂತ ಇರುತ್ತಲ್ಲ, ಸೊ ಹಿಂದೆ ಎಲ್ಲ ಬರಿತಿದ್ವಲ್ಲ, ಅಂದ್ರೆ ಕಾಗದ ಓಲೆಗರಿ ಅಂತ ಅಂದ್ಬಿಟ್ಟು, ಅಥವಾ ಈ ಒಂದು ಇದ್ರಲ್ಲಿ ಬಟ್ಟೆಯಲ್ಲಿ ಬರಿತಿದ್ರು, ಅಥವಾ ಎಲೆಗಳಲ್ಲಿ ತಾಳೆಗರಿಯಲ್ಲಿ ಬರಿತಿದ್ರು. ಸೊ ಅವುಗಳನ್ನೆಲ್ಲ ಕೂಡ ನಾವು ಡಿಜಿಟಲೈಸ್ ಮಾಡೋದು, ಸಂರಕ್ಷಣೆ ಮಾಡಬೇಕು. ಹಸ್ತಪ್ರತಿಗಳಿಂದ ನಮ್ಗೆ ಗೊತ್ತಾಗೋದು, ಇತಿಹಾಸ ತಿಳಿಯುತ್ತಲ್ವಾ, ನಮ್ಮ ಸಂಸ್ಕೃತಿ ಪರಂಪರೆ ಎಲ್ಲದನ್ನು ಕೂಡ ತಿಳ್ಕೊಬೋದಲ್ವಾ. ಅದಕ್ಕೋಸ್ಕರ ಅವುಗಳನ್ನ ಕ್ರೋಢೀಕರಿಸೋದು, ಅದನ್ನ ಡಿಜಿಟಲೈಸ್ ಮಾಡಿ ಅದನ್ನ ಸಂರಕ್ಷಣೆ ಮಾಡೋದು. ಹಸ್ತಪ್ರತಿಗಳ ಸಂರಕ್ಷಣೆಗೆ ಭಾರತ ಸರ್ಕಾರ ಕೈಗೊಂಡಿರುವಂತಹ ಒಂದು ಮಿಷನ್ ಯಾವುದು ಅಂದ್ರೆ ಜ್ಞಾನ ಭಾರತ ಮಿಷನ್. ಓಕೆ, ಸೊ ನೆಕ್ಸ್ಟ್ ಭಾರತ್ ಟ್ಯಾಕ್ಸಿ. ಸೊ ಕೋಆಪರೇಟಿವ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಓಕೆ, ಭಾರತದಲ್ಲಿ ಸಹಕಾರ ಸಂಘಗಳು ಅಂತ ಅಂದ್ಬಿಟ್ಟು ಸೊ ಮೊನ್ನೆ ಹೇಳಿದೆ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಓಕೆ, ಮತ್ತೆ 19 clause 1 clause C ಕೋಆಪರೇಟಿವ್ಸ್ ಬಗ್ಗೆ ಹೇಳುತ್ತೆ. ಸೊ ಈ ಒಂದು ಸಹಕಾರ ಸಂಘಗಳು ಸೊ ನಮ್ಮ ಇನ್ನು ಹಾಲು ಒಕ್ಕೂಟ ಅಂತ ಬಂದಾಗ ಅಮೂಲು ಮತ್ತೆ KMF ಇದೆ. ವೆನ್ ಇಟ್ ಕಮ್ಸ್ ಟು ಏನು ಟ್ರಾನ್ಸ್ಪೋರ್ಟೇಷನ್ಗೂ ತಂದ್ಬಿಟ್ಟಿದ್ದಾರೆ ಈಗ ಕೋಆಪರೇಟಿವ್ಸ್ ಅನ್ನ. ಭಾರತ ಟ್ಯಾಕ್ಸಿ ಅಂತಂದ್ರೆ ಸೊ ಈ ಒಂದು ಟ್ಯಾಕ್ಸಿ ಸಹಕಾರ ಒಂದು ಸಂಘ ಪರಿಕಲ್ಪನೆಯಲ್ಲಿ ಟ್ಯಾಕ್ಸಿಗಳನ್ನ ಸೊ ನೆಕ್ಸ್ಟ್ ಇಯರ್ ಕಂಪ್ಲೀಟ್, ಇವಾಗ ಆಲ್ರೆಡಿ ಒಂದು ಏನು ಫ್ಲಾಗ್ಶಿಪ್ ಆಗಿ ಓಕೆ ಪ್ರಾಯೋಗಿಕವಾಗಿ ಪೈಲಟ್ ಬೇಸ್ಡ್ ಅಲ್ಲಿ ತಗೋಬಂದಿದ್ದಾರೆ. ನೆಕ್ಸ್ಟ್ ಇಯರ್ ಭಾರತದಾದ್ಯಂತ ತರಬೇಕು ಅಂತ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇಸ್ ದ ಏನು ಕೋಆಪರೇಟಿವ್ ಮಿನಿಸ್ಟ್ರಿ. ಓಕೆ, ಸೊ ಸಹಕಾರ ಸಚಿವರು ಕೂಡ ಯಾರು ಅಮಿತ್ ಶಾ ಇದ್ದಾರೆ. ಸೊ ಅವ್ರು ತಗೊಂಡ್ಬಂದಿರೋಂಥ ಒಂದು ಹೊಸ ಉಪಕ್ರಮ ಇದು, ಯಾವುದು ಭಾರತ ಟ್ಯಾಕ್ಸಿ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ಪ್ರಾಫಿಟ್ ಎಲ್ಲ ಯಾರಿಗೆ ಶೇರ್ ಆಗುತ್ತೆ ಅಂತಂದ್ರೆ ಎಸ್ಪೆಷಲಿ ಇವರು ಯಾರು ಚಾಲಕರು,
ಚಾಲಕರೇ ಮಾಲೀಕರು ಅನ್ನುವಂತ ಒಂದು ಕಾನ್ಸೆಪ್ಟ್. ಓಕೆ, ನೀವು ಭಾರತ್ ಟ್ಯಾಕ್ಸಿನ ಆಪ್ ಡೌನ್ಲೋಡ್ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು, ಜಸ್ಟ್ ಲೈಕ್ ಊಬರ್, ಓಲಾ. ಓಕೆ, ಸೊ ಚಾಲಕರೇನು ಮಧ್ಯವರ್ತಿಗಳಿಲ್ದೆ ಈ ರೀತಿ ಸೊ ಬೆನಿಫಿಟ್ ಅನ್ನ ಪಡ್ಕೋ. ಗ್ಲೋಬಲ್ ಟೀಚರ್ಸ್ ಪ್ರೈಸ್, ಶಿಕ್ಷಕರ ನೋಬೆಲ್ ಪ್ರಶಸ್ತಿ ಅಂತಾನೆ ಕರಿತೀವಿ. ಈ ಒಂದು ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತಂದ್ರೆ, ವರ್ಕಿ ಫೌಂಡೇಶನ್ ಇದನ್ನು ಕೊಡುತ್ತೆ. ಜಮ್ಮು ಕಾಶ್ಮೀರದ ಒಬ್ಬ ಟೀಚರ್ ರೌಬಲ್ ನಾಗಿ ಅಂತ. ಓಕೆ, ಗ್ಲೋಬಲ್ ಟೀಚರ್ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕೆಮ್ಮಿನ ಸಿರಪ್ ವಿವಾದ ಶೆಡ್ಯೂಲ್ ಕೆ. ಇತ್ತೀಚೆಗೆ ಏನಾಗಿತ್ತು ಅಂದ್ರೆ, ಗಾಂಬಿಯಾ ಮತ್ತೆ ಇತರೆ ಆಫ್ರಿಕನ್ ನೇಷನ್ಸ್ಗೆ ಕೆಮ್ಮಿನ ಸಿರಪ್ ಅನ್ನ ಕಳಿಸಿದ್ವಿ. ಅಲ್ಲಿ ಸುಮಾರು ಮಕ್ಕಳು ಸಾವನ್ನಪ್ಪಿದ್ರು. ನಮ್ಮ ಭಾರತದಲ್ಲೂ ಕೂಡ ಹಲವಾರು ರಾಜ್ಯಗಳಲ್ಲಿ, ಉತ್ತರ ಭಾರತದ ರಾಜ್ಯಗಳಲ್ಲಿ ಕೆಮ್ಮಿನ ಸಿರಪ್ ಇಂದ ಮಕ್ಕಳು ಅಸುನೀಗಿದ್ರು. ಅದನ್ನು ಗಮನಿಸಿದಂತಹ ಒಂದು ಸರ್ಕಾರ ಈಗ ಏನ್ ಮಾಡಿದೆ ಅಂದ್ರೆ, ಕೆಮ್ಮಿನ ಸಿರಪ್ ಅನ್ನ ಕೆ ಶೆಡ್ಯೂಲ್ ಅಲ್ಲಿ ಹಾಕಿದ್ದಾರೆ. ಹಸುನಿಗ್ಲಿಕ್ಕೆ ಕಾರಣ, ಮಕ್ಕಳು ಸಾವನ್ನಪ್ಪಲಿಕ್ಕೆ ಕಾರಣ ಏನು ಅಂದ್ರೆ, ಡೈಇಥೈಲ್ ಗ್ಲೈಕಾಲ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಡೈಇಥೈಲ್ ಗ್ಲೈಕಾಲ್ ಅಥವಾ ಎಥಿಲಿನ್ ಗ್ಲೈಕಾಲ್ ಅಂತ ಕೂಡ ಕರಿತೀವಿ. ಸೊ ಅದರ ಅಂಶ ಯಥೇಚ್ಛವಾಗಿದ್ದು, ಅದರ ಪ್ರಮಾಣವನ್ನ ಅವ್ರು ಎಕ್ಸೀಡ್ ಮಾಡಿದ್ದು. ಓಕೆ, ಚೀಪರ್ ಕಾಸ್ಟ್ಗೆ ಕೆಮ್ಮಿನ ಸಿರಪ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಮತ್ತೆ ಇನ್ನೊಂದೇನ್ ಗೊತ್ತಿರ್ಬೇಕು ಅಂದ್ರೆ, ಇದನ್ನ ಕೆ ಶೆಡ್ಯೂಲ್ ಅಲ್ಲಿ ಹಾಕಿದ್ದಾರೆ. ಅಂದ್ರೆ ಯಾವುದೇ ಒಂದು ಪ್ರೆಸ್ಕ್ರಿಪ್ಷನ್ ಇಲ್ಲದೆ, ಡಾಕ್ಟರ್ ಪ್ರೆಸ್ಕ್ರಿಪ್ಷನ್ ಇಲ್ಲದೆ, ಅಥವಾ ಈ ಒಂದು ಮೆಡಿಕಲ್ ಸ್ಟೋರ್ಸ್ ಕೂಡ ಏನ್ ಮಾಡ್ಬೇಕು, ಕಂಪಲ್ಸರಿ ನೋಂದಣಿ ಮಾಡ್ಕೊಂಡಿರ್ಬೇಕು. ನೋಂದಣಿ ಆಗಿರುವಂತಹ ಮೆಡಿಕಲ್ ಶಾಪ್ಸ್ ಅಷ್ಟೇನೆ ದೇ ಆರ್ ಅಬೌಟ್ ಟು ಇಶ್ಯೂ ದಿಸ್ ಮೆಡಿಸಿನ್ಸ್, ಕಾಫ್ ಸಿರಪ್ಸ್. ಅಷ್ಟು ಅವ್ರ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಡಾಕ್ಟರ್ ಪ್ರೆಸ್ಕ್ರಿಪ್ಷನ್ ಇರಬೇಕು. ಓಕೆ, ಈ ರೀತಿ ಕೆಲವೊಂದು ರೆಗ್ಯುಲೇಷನ್ಸ್ ಅನ್ನ ಹಾಕಿದ್ದಾರೆ. ಅದಕ್ಕೆ ಕೆ ಶೆಡ್ಯೂಲ್ ಅಂತ ಕರಿತೇವೆ. ಸೊ ಕೆಲವೊಂದೆಲ್ಲ ನೋಡಿ, ಸೊ ವೆನ್ ಇಟ್ ಕಮ್ಸ್ ಟು ಮೆಡಿಕಲ್ ಒಂದು ಇದಕ್ಕೆ ತಗೊಂಡ್ರೆ, ವ್ಯಾಕ್ಸಿನ್ಸ್, ಯಾವ್ಯಾವ ವ್ಯಾಕ್ಸಿನ್ಸ್ ಬಂದಿದೆ. ಒಂದು ಕ್ವಿಡೆಂಗಾ ಅಂತ ವ್ಯಾಕ್ಸಿನ್ ಇದೆ. ಸೊ ಇದು ಆಕ್ಚುಲಿ ಭೂತಾನ್ ಅವರು ಕೂಡ ಒಂದು ವ್ಯಾಕ್ಸಿನ್ ತಗೊಂಡ್ಬಂದಿದ್ದಾರೆ, ಅದು ಫೇಲ್ ಆಗಿದೆ. ಇವಾಗ ನಮಗೂ ಒಂದ್ ರೀತಿ ಅಂಜಿಕೆ ಶುರುವಾಗಿದೆ. ಓಕೆ, ಬ್ಯುಟಾನಿಲ್ ಅಂತ ಅಂದ್ಬಿಟ್ಟು ಅವರು ಇದಕ್ಕೆ ಯಾವ್ದಕ್ಕೆ ಡೆಂಗ್ಯೂಗೆ ಅಂತ ತಂದಿದ್ದಾರೆ. ಸೊ ಬಟ್ ನಮ್ಮಲ್ಲಿ ಕ್ಯೂಡೆಂಗಾ ಅಂತ ಇದೆ, ಸೊ ಡೆಂಗ್ಯೂ ವ್ಯಾಕ್ಸಿನ್. ಅದಾದ್ಮೇಲೆ ಸರ್ವಾವ್ಯಾಕ್ ಅಂತಂದ್ರೆ, ಸೊ ವ್ಯಾಕ್ಸಿನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್. ಯಾರಿಗೆ ಬರೋದು ಇದು? ಮಹಿಳೆಯರಿಗಲ್ವಾ? ಯಾವ್ದ್ರಿಂದ ಬರೋದು? ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಂತ. ಸೊ ಮೊದಲ ಬಾರಿಗೆ ನಮ್ಮ ರಾಜ್ಯಸಭೆಯಲ್ಲಿ ಸುಧಾಮೂರ್ತಿ ಅವರು ಮಾತಾಡ್ತಾರೆ, ಈ ತರ ನಮ್ಮ ಹೆಣ್ಮಕ್ಳಿಗೆ, ಹದಿಹರೆಯದ ಹೆಣ್ಮಕ್ಳಿಗೆ ಇದನ್ನ ಉಚಿತವಾಗಿ ವಿತರಣೆ ಮಾಡಬೇಕು. ಯಾಕಂದ್ರೆ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಿಲ್ಲರ್. ಓಕೆ, ಸೊ ಅತಿ ಹೆಚ್ಚು ಸಾವುಗಳನ್ನು ಉಂಟು ಮಾಡ್ತಿರುವಂತಹ 2ನೇ ದೊಡ್ಡ ಕ್ಯಾನ್ಸರ್ ಇದು. ಫಸ್ಟ್ ಬಂದು ಬ್ರೆಸ್ಟ್ ಕ್ಯಾನ್ಸರ್. ಹಾಗಾಗಿ ಉಚಿತವಾಗಿ ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು 14 ವರ್ಷದ ಮಕ್ಕಳಿಗೆ ಈಗ ಫಸ್ಟ್ ಫೇಸ್ ಅಲ್ಲಿ, ಮೊದಲ ಹಂತದಲ್ಲಿ ಪ್ರಾರಂಭಿಸಿದ್ದಾರೆ. ನೆಕ್ಸ್ಟ್ 2ನೇ ಹಂತದಲ್ಲಿ ತಗೊಂಡ್ ಬರ್ತಾರೆ. ಓಕೆ, ಸೊ HPV ವೈರಸ್, ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್. ಸೊ ಅದರಿಂದ ಬರೋದು ಗರ್ಭಕಂಠ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್. ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್, ಸೆಕೆಂಡ್ ಹೈಯೆಸ್ಟ್ ಬಂದು ಈ ಒಂದು ಸರ್ವೈಕಲ್ ಕ್ಯಾನ್ಸರ್, ಅದು ಸರ್ವಾವ್ಯಾಕ್. ಇವರು US ಬಂದು ಗಾರ್ಡಸಿಲ್ಲಾ ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಸರ್ವೈಕಲ್ ಕ್ಯಾನ್ಸರ್ಗೆ ಕೊಡೋದು. ಬಟ್ ನಮ್ದೇ ಇಂಡಿಜಿನಿಯಸ್ ಇದೆಯಲ್ಲ ಈಗ. ಓಕೆ, ನೆಕ್ಸ್ಟ್ ಬಂದು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್. ಸೊ ಈ ಒಂದು ಕೃತಿಯನ್ನ ರಚಿಸಿದ್ರು ಯಾರು? ನಮ್ಮ ಮಹಾತ್ಮ ಗಾಂಧೀಜಿಯವರು. ಇದನ್ನ ಮೂಲತಃ ಅವರು ಗುಜರಾತಿ ಭಾಷೆಯಲ್ಲಿ ಬರೆದಿದ್ರು, ಮೂಲ ಕೃತಿ. ಆದ್ರೆ ಇದನ್ನ ಪ್ರಕಟಣೆ ಮಾಡಿದ್ದು 1928 ಅಲ್ಲಿ. ಸೊ ಗುಜರಾತಿ ಭಾಷೆಯಲ್ಲಿ ಇತ್ತು. ಇವಾಗ ಇದನ್ನ ಅನುವಾದ ಮಾಡಿದ್ದು, ಆಲ್ರೆಡಿ ಕ್ವಶನ್ ಬಂದಿದೆ, ಮಹಾದೇವ್ ದೇಸಾಯಿ. ಓಕೆ, ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು, ಕನ್ನಡಕ್ಕೆ ಗೋರು ರಾಮಸ್ವಾಮಿ ಅಯ್ಯಂಗರ್. ಹಾಗಾಗಿ ಇದಕ್ಕೆ 100 years ಆಗಿದೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದೆ. ಓಕೆ, ಸೊ ಸತ್ಯಾನ್ವೇಷಣೆ ಅಂತ. ಓಕೆ, ಸೊ ಸತ್ಯಾನ್ವೇಷಣೆಯೊಂದಿಗಿನ ನನ್ನ ಜೀವನದ ಸತ್ಯಾನ್ವೇಷಣೆ ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು. ಓಕೆ, ನೆಕ್ಸ್ಟ್ ಜನಗಣತಿ ಅಂತೂ ಇದು ವೆರಿ ಇಂಪಾರ್ಟೆಂಟ್. ನಾನು ಇದನ್ನ ಬೇರೆ ವಿಡಿಯೋ ಸೆಪರೇಟ್ ಆಗಿ ಒಂದು 5 ನಿಮಿಷ ವಿಡಿಯೋ ಮಾಡಿ ಹಾಕಿದೆ. 5 ನಿಮಿಷನೂ ಇಲ್ಲ, 2 ನಿಮಿಷ. ಅದನ್ನ ಯು ಪ್ಲೀಸ್ ಗೋ ಥ್ರೂ ಇಟ್. 1 hour ಅದರ್ ವೇ ಯು ವಿಲ್ ಗೆಟ್ ದ ಕ್ವಶನ್. ಜನಗಣತಿ. ಓಕೆ, ಸೊ ವಿಕಾಸ್ ಪ್ರಗತಿ ಅವರು ಮ್ಯಾಸ್ಕಟ್ಸ್. ಓಕೆ, ಸೊ ಫಸ್ಟ್ ವಿಶೇಷತೆ ಏನಪ್ಪಾ ಅಂದ್ರೆ, ಡಿಜಿಟಲ್ ಜನಗಣತಿ ಆಗಿದೆ ಮೊದಲ ಬಾರಿಗೆ. ಸೊ 1931 ನಂತರ ಮೊಟ್ಟ ಮೊದಲ ಬಾರಿಗೆ ಜಾತಿ ಗಣತಿಯನ್ನು ಕೂಡ ಕೈಗೊಳ್ತಾ ಇದ್ದೀವಿ. ಮತ್ತೆ 3ನೇದೇನಪ್ಪಾ ಅಂತಂದ್ರೆ ಸೆಲ್ಫ್ ಎನ್ಯೂಮರೇಷನ್, ನಾವೇ ಹೋಗಿ ಸ್ವಯಂ ದಾಖಲೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಹೊಸ ಒಂದು ಇನಿಷಿಯೇಟಿವ್ಸ್ ತಗೊಂಡ್ಬಂದಿದೆ. CDAC ಕೆಲವೊಂದು ಆ್ಯಪ್ಗಳು ಕೂಡ ತಗೊಂಡ್ ಬಂದಿದೆ. ಎಲ್ಲದನ್ನು ಕೂಡ ಆ ವಿಡಿಯೋದಲ್ಲಿ, ಸೊ 1 minute ವಿಡಿಯೋದಲ್ಲಿದೆ. ಇನ್ನು ಉಳಿದಿದ್ದು ನೋಡಿ, ಎಷ್ಟನೇ ಜನಗಣತಿ ಅಂದ್ರೆ 16th ಸೆನ್ಸಸ್. ಓಕೆ, ಸ್ವತಂತ್ರ ನಂತರದಲ್ಲಿ 8ನೇ ಜನಗಣತಿ. ಯಾರು ಇದನ್ನ ಕಂಡಕ್ಟ್ ಮಾಡಿದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಆಫೀಸ್. ಸೊ ಯಾವ ಇಲಾಖೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರೇಟ್.
ಓಕೆ, ಸೊ ಇದಕ್ಕೆ ಬರುವಂತಹ ಕಾಯ್ದೆ ಯಾವುದು ಅಂದ್ರೆ ಸೆನ್ಸಸ್ ಆಕ್ಟ್, ರೈಟ್. ಇದೆಲ್ಲ ಕೂಡ ವಿಶೇಷತೆ. ನೆಕ್ಸ್ಟ್ ಮಾಸ್ಕತ್, ಪ್ರಗತಿ, ವಿಕಾಸ್. ವಿಕಾಸ್ ಪುರುಷರ ಮಾಸ್ಕತ್, ಪ್ರಗತಿ ಮಹಿಳೆಯರ ಮಾಸ್ಕತ್. ಓಕೆ, ನೆಕ್ಸ್ಟ್. ಸೊ ಇಂಡಿಯಾ ಮೋಸ್ಟ್ ಪಾಪ್ಯುಲಸ್ ನೇಷನ್ ಇನ್ ದ ವರ್ಲ್ಡ್, ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಚೈನಾನ ಹಿಂದಕ್ಕೆ ಈಗ ಮೊದಲ ಸ್ಥಾನದಲ್ಲಿ ಇದ್ದೇವೆ. ಸೊ ಜನಸಂಖ್ಯೆ ನಿಯಂತ್ರಣ ತಾನೇ ಮಾಡಬೇಕು. ಆದ್ರೆ ಒಂದು 2 ಎಕ್ಸೆಪ್ಷನಲ್ ಕೇಸ್ ಇದೆ. ಏನಪ್ಪಾ ಅಂದ್ರೆ, ಒಂದು ರಾಜ್ಯ ಜನಸಂಖ್ಯೆಯನ್ನ ಹೆಚ್ಚಿಸಬೇಕು ಅಂತ ಕೆಲವೊಂದು ಉಪಕ್ರಮವನ್ನ ಕೈಗೊಂಡಿದೆ. ಅದು ಯಾವ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ್. ಈ ಆಂಧ್ರ ಪ್ರದೇಶಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ, ಈಗ ಬರೀ ಅದಕ್ಕೆ ಫರ್ಟಿಲಿಟಿ ರೇಟು ಅಥವಾ ಫಲವತ್ತತೆಯ ದರ ತುಂಬಾ ಕಮ್ಮಿ ಆಗಿದೆ, 1.9 ಬಂದ್ಬಿಟ್ಟಿದೆ. ಓಕೆ, ಸೊ ಇದು ನಮ್ಮ ಭಾರತದಲ್ಲಿ 2.4 ಇದೆ. ಓಕೆ, 2.1 2.4 ಆಕ್ಚುಲಿ ಒಂದು ಆವ್ರೇಜ್ ಫರ್ಟಿಲಿಟಿ ರೇಟು. ಸೊ ಅದು ತುಂಬಾ ಕಡಿಮೆ ಆಗಿರೋದ್ರಿಂದ ಫರ್ಟಿಲಿಟಿ ರೇಟು, ಅದಕ್ಕೆ ಅದನ್ನು ಹೆಚ್ಚಿಸಬೇಕು ಅಂತ ಅಂದ್ಬಿಟ್ಟು ಜನರಿಗೆ ಉತ್ತೇಜಕವನ್ನ ನೀಡ್ತಿದ್ದಾರೆ. ಓಕೆ, ದೇ ಆರ್ ಎನ್ಕರೇಜಿಂಗ್ ಪೀಪಲ್ ಟು ಹ್ಯಾವ್ 3rd ಚೈಲ್ಡ್. ಸೊ ಅದು ಅಂದ್ರೆ ಒಂದು ಮಗುಗೆ ನೋಡಿ, 3ನೇ ಮಗು ಆದ್ರೆ ಅದಕ್ಕೆ 1,000 ರೂಪಾಯಿ ಪ್ರೋತ್ಸಾಹನ 5 ವರ್ಷ ಕೊಡ್ತಾರೆ. ಓಕೆ, ಸೊ ಎವ್ರಿ ಮಂತ್ ದೇ ಗಿವ್ ಸೊ 1,000 rupees ಫಾರ್ 5 years. ಅದರ ಒಂದು ಶಿಕ್ಷಣದ ವೆಚ್ಚವನ್ನು ಭರಿಸ್ತಾರೆ, ಆರೋಗ್ಯ. ಓಕೆ, ಸೊ ಎಲ್ಲದನ್ನು ಕೂಡ ಕೊಟ್ಟು, ಯಾಕೆ ಅಂತಂದ್ರೆ ಫರ್ಟಿಲಿಟಿ ರೇಟ್ ಜಾಸ್ತಿ ಕಮ್ಮಿ ಆದ್ರೆ ಮುಂದೆ ಯೂತ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾರೆ. ಯೂತ್ ಪಾಪ್ಯುಲೇಷನ್ ಬಂದು ಏನು, ಸೊ ಸ್ಟೇಟಿಗೆ ಅಸೆಟ್ ಅಲ್ವಾ. ಸೊ ಹಾಗಾಗಿ ಇಂತಹ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಜಿಯೋ ಪಾರ್ಸಿ ಅಂತ. ಜಿಯೋ ಪಾರ್ಸಿ ಸ್ಕೀಮ್ ಅಂತಂದ್ರೆ ಪಾರ್ಸಿ ಪಾಪ್ಯುಲೇಷನ್ ಕೂಡ ತುಂಬಾ ಕಮ್ಮಿ ಆಗ್ತದೆ. ಆ ಪಾರ್ಸಿ ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಭಾರತ ಸರ್ಕಾರ ಕೈಗೊಂಡಿರುವಂತಹ ಯೋಜನೆ ಜಿಯೋ ಪಾರ್ಸಿ ಅಂತ. ಓಕೆ, ಅಲ್ಪಸಂಖ್ಯಾತ ಸಮುದಾಯ ಅಲ್ವಾ. ಸೊ ದ ಪಾಪ್ಯುಲೇಷನ್ ಆಫ್ ದ ಕಮ್ಯುನಿಟಿ ಇಸ್ ಡಿಕ್ಲೈನಿಂಗ್, ಅದಕ್ಕೋಸ್ಕರ ಜಿಯೋ ಪಾರ್ಸಿ ಅಂತ ತಂದಿರೋದು. ಮತ್ತೆ ಇತ್ತೀಚೆಗೆ ನಮ್ಮ ಒಂದು ಜನಸಂಖ್ಯೆಯ ಒಂದು ಟ್ರೆಂಡ್ ಏನಿದೆ ಇದನ್ನ ಅನಲೈಸ್ ಮಾಡ್ಲಿಕ್ಕೆ, ಸೊ ಜನಸಂಖ್ಯೆ ಜಾಸ್ತಿ ಆಗ್ತಿರೋದು ನಮ್ಮ ಫರ್ಟಿಲಿಟಿ ರೇಟ್ ಇಂದನ ಅಥವಾ ಅಕ್ರಮವಾದ ವಲಸೆಯಿಂದನ ಬೇರೆ ದೇಶಗಳಿಂದ. ಸೊ ಇದಕ್ಕೆಲ್ಲ ಕಾರಣ ಏನು, ಮಾರ್ಪಾಡುಗಳಿಗೆ ಕಾರಣ ಏನು, ಇದೆಲ್ಲದಕ್ಕೂ ಕೂಡ ಒಂದು ಸಮಿತಿ. ಓಕೆ, ಪ್ರಕಾಶ್ ಪ್ರಭಾಕರ್ ನೋವೆಲ್ಕರ್ ನೋವೆಲ್ಕರ್ ಸಮಿತಿ ಅಂತ. ಸೊ ನೋವೆಲ್ಕರ್ ಸಮಿತಿ ಅಂದ್ಬಿಟ್ಟು ಸೊ ಇದನ್ನ ತಗೊಂಡ್ ಬಂದಿದ್ದಾರೆ. ಓಕೆ, ಸೊ ಪಾಪ್ಯುಲೇಷನ್ ಡೆಮೋಕ್ರೆಟಿಕ್ ಟ್ರೆಂಡ್ ಅನಾಲಿಸಿಸ್ಗೆ, ಡೆಮೋಕ್ರೆಟಿಕ್ ಚೇಂಜ್ ಏನಾಗ್ತಾ ಇದೆ. ಓಕೆ, ಸೊ ಡೆಮೋಗ್ರಫಿಯಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ಪ್ರಕಾಶ್ ಪ್ರಭಾಕರ್ ನೋವೆಲ್ಕರ್ ಸಮಿತಿ, ರಿಟೈರ್ಡ್ ಚೀಫ್ ಜಸ್ಟಿಸ್. ನೆಕ್ಸ್ಟ್ ಮಾಧವ್ ಗಾಡ್ಗಿಲ್, ಇವರು ಘಟ್ಟದ ಮನುಷ್ಯ. ಓಕೆ, ಸೊ ವೆಸ್ಟರ್ನ್ ಘಾಟ್ಸ್ ಅದನ್ನ ಎಕೋಸೆನ್ಸಿಟಿವ್ ಝೋನ್ ಅಂತ 64% ಡಿಕ್ಲೇರ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ರಲ್ವಾ. ಓಕೆ, ಸೊ ಪರಿಸರವಾದಿ ಕೂಡ ಹೌದು. ಓಕೆ, ಮತ್ತೆ ಭಾರತದ ಪ್ರಧಾನಿಗೆ ಮಾಜಿ ಸಲಹೆಗಾರರು ಆಗಿದ್ರು, ಪ್ರಮುಖ ಸಲಹೆಗಾರರು ಕೂಡ ಆಗಿದ್ರು. ಸೊ ಇವರು ಓಕೆ, ಸೊ ಇತ್ತೀಚೆಗೆ ನಿಧನರೊಂದ್ರು. ಇವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಪದ್ಮಶ್ರೀ, ಪದ್ಮಭೂಷಣ, ಸೊ UN ಚಾಂಪಿಯನ್ ಆಫ್ ಅರ್ತ್ ಪ್ರಶಸ್ತಿ, ಟೈಲರ್ ಪ್ರಶಸ್ತಿ, ಇದೆಲ್ಲ ಕೂಡ ಸಿಕ್ಕಿದೆ. ಓಕೆ, ಸೊ ಮಾಧವ್ ಗಾಡ್ಗಿಲ್. ಸೊ ಈ ಆಟೋಬಯೋಗ್ರಫಿಗೆ ಎ ವಾಕ್ ಅಪ್ ದ ಹಿಲ್ ಅಂತ ಅಂದ್ಬಿಟ್ಟು ಇಂತಹ ಒಂದು ಆತ್ಮಚರಿತ್ರೆ ಕೂಡ ಬರೆದಿದ್ದಾರೆ. ಎ ವಾಕ್ ಅಪ್ ದ ಹಿಲ್, ಲಿವಿಂಗ್ ವಿತ್ ಪೀಪಲ್ ಅಂಡ್ ನೇಚರ್ ಅಂತ. ಓಕೆ, ಲಿವಿಂಗ್ ವಿತ್ ಪೀಪಲ್ ಅಂಡ್ ನೇಚರ್ ಮಾಧವ್ ಗಾಡ್ಗಿಲ್ನ ಒಂದು ಆಟೋಬಯೋಗ್ರಫಿ ಆಗಿದೆ. ನೆಕ್ಸ್ಟ್ ಕರೆಂಟ್ ಪ್ರೈಸ್. ಏನಿದು ಕರೆಂಟ್ ಪ್ರೈಸ್ ಅಂತಂದ್ರೆ, ನಿಮ್ಗೆ ಆಪರೇಷನ್ ಫ್ಲಡ್ ಅಥವಾ ಶ್ವೇತಕ್ರಾಂತಿ ಕೇಳಿರ್ತೀರ, ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸುವಂಥದ್ದು. ಓಕೆ, ಕರೆಂಟ್ ಪ್ರೈಸ್ ಅಂತಂದ್ರೆ ಎಕ್ಸೋಟಿಕ್ ಬ್ರೀಡ್ ಇದೆಯಲ್ಲ, ವಿದೇಶಿ ಒಂದು ತಳಿಯನ್ನ ನಮ್ಮ ಒಂದು ಇಂಡಿಜಿನಿಯಸ್ ಅಥವಾ ನಮ್ಮ ದೇಶಿ ತಳಿ ಜೊತೆಗೆ ಸೊ ತಳಿ ಸಂಕರಣ ಮಾಡೋದು. ಓಕೆ, ಕ್ರಾಸ್ ಹೈಬ್ರಿಡೈಸೇಷನ್ ಆಫ್ ದೇಸ್ ಇಂಡಿಜಿನಿಯಸ್ ಬ್ರೀಡ್ ವಿತ್ ಎಕ್ಸೋಟಿಕ್ ಬ್ರೀಡ್. ಯಾವ ಎರಡನ್ನು ಮಾಡಿದ್ದಾರೆ ಅಂತಂದ್ರೆ HF. ಸೊ HF ಅನ್ನ ತರ್ಪಾರ್ಕರ್ ಜೊತೆ, ಸೊ ಇದು ಆಲ್ಮೋಸ್ಟ್ ಹರಿಯಾಣ, ರಾಜಸ್ಥಾನದಲ್ಲಿ ಪ್ರಧಾನವಾಗಿ ಕಂಡು ಬರುವಂತ ಒಂದು ಗೋತಳಿ. ಸೊ ಇವೆರಡನ್ನು ಕೂಡ ಸೊ ಹೈಬ್ರಿಡ್ ಮಾಡಿರೋದು. ಸೊ ಡೆವಲಪ್ ಮಾಡೋದು ಯಾರು ಅಂತಂದ್ರೆ NDRI, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹರಿಯಾಣದ ಕರ್ನಾಲ್ ಅಲ್ಲಿ ಇದೆ. ನೆಕ್ಸ್ಟ್ ಕೇಂದ್ರೀಯ ವಿಚಕ್ಷಣಾ ಆಯೋಗ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಇದರ ಚೇರ್ಪರ್ಸನ್ ಆಗಿ ಆಯ್ಕೆಯಾಗಿರೋರು ಓಕೆ ಇತ್ತೀಚೆಗೆ ಪ್ರವೀಣ್ ವಸಿಷ್ಠ ಅಂತ ಅಂದ್ಬಿಟ್ಟು. CVC ಓಕೆ 1964 ಅಲ್ಲಿ ಸಂತನಂ ಕಮಿಟಿ ರೆಕಮೆಂಡೇಶನ್ ಒಂದು ಅನುಸಾರವಾಗಿ ಬಂದಂತಹ ಒಂದು ಆಯೋಗ ಇದಾಗಿದೆ. ಇಟ್ ಓವರ್ ವ್ಯೂ CBI. ಓಕೆ, ಸೊ CBI ನ ಒಂದು ಮೇಲುಸ್ತುವಾರಿನೂ ಕೂಡ ವಹಿಸುತ್ತೆ. ಓಕೆ, ಸೊ ಈ ಭ್ರಷ್ಟಾಚಾರ ನಿರ್ಮೂಲನೆಗೆ ಇದು ಕೂಡ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಪಾರ್ಟ್ ಫ್ರಮ್ ಲೋಕಾಯುಕ್ತ ಅಂಡ್ ಲೋಕಪಾಲ್ ಕಾಯ್ದೆ ಯಾವಾಗ ಬಂದಿರೋದು 2013 ಓಕೆ, ನೆಕ್ಸ್ಟ್ ಸೊ ಸುಭಾಷ್ ಚಂದ್ರ ಬೋಸ್ ಆಪತ್ ಪ್ರಬಂಧನ್ ಪುರಸ್ಕಾರ್. ಸೊ ಇವರ ಒಂದು ಹೆಸರಲ್ಲಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರ
ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಸೊ ಅದನ್ನ ಆಪತ್ ಪ್ರಬಂಧನ್ ಪುರಸ್ಕಾರ ಅಂತ. ಸೊ ಯಾರು ವಿಪತ್ತು ನಿರ್ವಹಣೆಯಲ್ಲಿ ಅಪಾರವಾದಂತಹ ಸೇವೆಯನ್ನ ಸಲ್ಲಿಸಿರ್ತಾರಲ್ಲ ಅಂತವ್ರಿಗೆ ಕೊಡುವಂಥದ್ದು. ಓಕೆ, ಸೊ ನೋಡಿ, ಒಂದು ಸಂಸ್ಥೆ ಕೊಡ್ತಾರೆ, ಒಂದು ವ್ಯಕ್ತಿ ಕೊಡ್ತಾರೆ. ಈ ಸತಿ ವೈಯಕ್ತಿಕ ವಿಭಾಗದಲ್ಲಿ ಸೀತಾ ಶೆಲ್ಕೆ ಅನ್ನೋರು ಕೊಟ್ಟಿದ್ದಾರೆ, ಮತ್ತೆ ಸಾಂಸ್ಥಿಕ ವಿಭಾಗದಲ್ಲಿ ಸಿಕ್ಕಿಂ ರಾಜ್ಯದ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ವೆರಿ ಇಂಪಾರ್ಟೆಂಟ್. ಇವರು ಒಂದು ವ್ಯಕ್ತಿಗೆ ಅಂದಾಗ 5 ಲಕ್ಷ, ಸಂಸ್ಥೆ ಅಂದಾಗ 50 ಲಕ್ಷ. ಸೊ ಯಾರ್ ಡಿಸಾಸ್ಟರ್ ಆದಾಗ, ಪ್ರವಾಹ ಅಥವಾ ಏನೋ ಚಂಡಮಾರುತ ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರಿಗೆ ತಮ್ಮ ಒಂದು ಸಹಾಯ ಹಸ್ತವನ್ನ ನೀಡಿರ್ತಾರಲ್ಲ ಅಂತಹ ವ್ಯಕ್ತಿಗಳನ್ನ, ಸಂಸ್ಥೆಗಳನ್ನ ಗುರುತಿಸಿ ನೀಡುವಂತಹ ಪ್ರಶಸ್ತಿ ಆಪತ್ ಪ್ರಬಂಧನ್ ಪುರಸ್ಕಾರ. ನೆಕ್ಸ್ಟ್ ಅಘನಾಶಿನಿ ವೇದಾವತಿ. ಸೊ ಆಗ್ಲೇ ಒಂದು ಇದನ್ನ ಹೇಳಿದ್ವಿ, ಓಕೆ, ವರದಾ ಬೇಡ್ತಿ ಅಂತ. ಇವಾಗ ಇನ್ನೊಂದು ಇಂಟರ್ವ್ಯೂ ಲಿಂಕಿಂಗ್ ಪ್ರಾಜೆಕ್ಟ್ ಅಘನಾಶಿನಿ. ಸೊ ಇದೊಂದು ಎಂತದು ವೆಸ್ಟ್ ಫ್ಲೋಯಿಂಗ್ ರಿವರ್, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ. ವೇದಾವತಿ ನದಿಯನ್ನ ಇವೆರಡನ್ನು ಕೂಡ ಲಿಂಕ್ ಮಾಡ್ತಿರೋದು. ಓಕೆ, ಸೊ ವೇದಾವತಿ ಮತ್ತೆ ಅಘನಾಶಿನಿ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಇಲ್ಲಿದೆ. ಸೊ ಯಾಕೆ ಅಂತಂದ್ರೆ ನಾನು ಹೇಳ್ದೆ, ಬರ ಮತ್ತೆ ಪ್ರವಾಹ ಎರಡನ್ನು ಕೂಡ ನೀಗಿಸ್ಲಿಕ್ಕೆ. ಸೊ ವಾಟರ್ ಸರ್ಪ್ಲಸ್ ಇದೆ, ವಾಟರ್ ಡೆಫಿಸಿಟ್ ಏರಿಯಾಸ್ಗೆ ಸೊ ನೀರನ್ನ ಲಿಂಕ್ ಮಾಡೋದ್ರ ಮೂಲಕ ಈ ಒಂದು ಸಮತೋಲನವನ್ನ ಕಾಪಾಡಬಹುದು ಅನ್ನೋಂತಹ ನಿಟ್ಟಿನಲ್ಲಿ. ನೆಕ್ಸ್ಟ್ ಇದು ತುಂಗಭದ್ರಾ ನದಿಯ ಉಪನದಿ ಯಾವುದು? ವೇದಾವತಿ. ಇದು ಅಘನಾಶಿನಿ ಬಂದು ಇದು ವೆಸ್ಟ್ ಫ್ಲೋಯಿಂಗ್ ರಿವರ್. ನೆಕ್ಸ್ಟ್ ಭಾರತದ ಮೊದಲ AI ವಿಶ್ವವಿದ್ಯಾಲಯ ಮತ್ತು ನಗರ. ನೋಡಿ, AI ವಿಶ್ವವಿದ್ಯಾಲಯ AI ಯೂನಿವರ್ಸಿಟಿ ಮುಂಬೈಲ್ ತಂದಿದ್ದಾರೆ. ಬಟ್ AI ಯೂನಿವರ್ಸಿಟಿ ರೀಸೆಂಟ್ ಕರ್ನಾಟಕದಲ್ಲೂ ಕೂಡ ಬಂದಿದೆ. ಓಕೆ, ಸೊ ಅದನ್ನ ಆಲ್ರೆಡಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಫಸ್ಟ್ ಅಂತ ಬಂದಾಗ ಮುಂಬೈ. ಮತ್ತೆ AI ವಾರಿಯಾ ಅಂತ ಹೇಳಿದ್ದೀನಿ ನಾನು. ವಾರಿಯಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನಾವೇನಾದ್ರೂ ಟೆಕ್ಸ್ಟ್ ಹಾಕಿದ್ರೆ ಸಾಕು, AI ವಾರಿಯಾ ಟೆಕ್ಸ್ಟ್ ಹಾಕಿದ್ರೆ ಸೊ ಅದನ್ನ ಏನಕ್ಕೆ ಕನ್ವರ್ಟ್ ಮಾಡುತ್ತೆ ಗೊತ್ತಾ? ಒಂದು ವಿಡಿಯೋ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ರೈಬೋಸೋಮ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದಾಗ, ಸೊ ಏನು ಫಂಕ್ಷನಿಂಗ್ ಆಫ್ ರೈಬೋಸೋಮ್ಸ್ ಅಂದಾಗ ಒಂದು ವಿಡಿಯೋನೇ ಕ್ರಿಯೇಟ್ ಆಗುತ್ತೆ. ರೈಬೋಸೋಮ್ ಹೆಂಗಿರುತ್ತೆ, ಯಾವ ತರ ಪ್ರೋಟೀನ್ ಸಿಂಥಸೈಸ್ ಮಾಡುತ್ತೆ, ಅದೆಲ್ಲದೂ ಕೂಡ ಟೆಕ್ಸ್ಟ್ ಮೂಲಕ ವಿಡಿಯೋ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಕ್ಷಣಾರ್ಧದಲ್ಲಿ, ಅತಿ ಕಡಿಮೆ ವೆಚ್ಚದಲ್ಲಿ. ಅದಕ್ಕೆ AI ವಾರಿಯಾ ಅಂತ ತಂದಿದ್ದಾರೆ. ಸೊ AI ನಗರ ಬಿಡದಿಯಲ್ಲಿ. ಓಕೆ, ಸೊ AI ಸಿಟಿ ಅಂತ ಅಂದ್ಬಿಟ್ಟು ಸ್ವಿಫ್ಟ್ ಸಿಟಿ, ಗಿಫ್ಟ್ ಸಿಟಿ ಇವೆಲ್ಲ ಕೇಳಿದ್ರಲ್ಲ. ಸ್ವಿಫ್ಟ್ ಸಿಟಿ ಇಲ್ಲೇ ಬೆಂಗಳೂರಲ್ಲಿ, ಗಿಫ್ಟ್ ಸಿಟಿ ಗುಜರಾತ್ ಅಲ್ಲಿ ಇದೆ. ಓಕೆ, ಸೊ ಅದಾದ್ಮೇಲೆ ಸಿಲ್ಕ್ ಸಿಟಿ ಯಾವುದು? ಸೊ ಸಿಲ್ಕ್ ಸಿಟಿ ಶಿಡ್ಲಘಟ್ಟ ಮತ್ತೆ ರಾಮನಗರ, ಈ ರೀತಿ ಸಿಟಿಗಳನ್ನ. ಆಮೇಲೆ ಕ್ವಾಂಟಮ್ ಸಿಟಿ ಬಂದು ಹೆಸರುಘಟ್ಟ. ಓಕೆ, ನೆಕ್ಸ್ಟ್ ಜಾಗತಿಕ ಕೃತಕ ಬುದ್ಧಿಮತ್ತೆ ಶೃಂಗಸಭೆಗಳು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದುವರೆಗೂ ಎಷ್ಟು ಶೃಂಗಸಭೆಗಳಾಗಿದೆ ಅಂತಂದ್ರೆ 3 ಆಗಿದೆ. 4ನೇದು ಇಟ್ಸ್ ಅಬೌಟ್ ಟು ಟೇಕ್ಸ್ ಪ್ಲೇಸ್. 4ನೇ ಶೃಂಗಸಭೆ 2027ರಲ್ಲಿ ಜರುಗುತ್ತೆ. ಅದು ಕೂಡ ವೆನ್ಯೂ ಫಿಕ್ಸ್ ಆಗಿದೆ. ಏನಪ್ಪಾ ಅಂದ್ರೆ AI ಸೇಫ್ಟಿ ಬಗ್ಗೆ, ರೆಸ್ಪಾನ್ಸಿಬಲ್ AI ಬಗ್ಗೆ. ನಾನು ರೆಸ್ಪಾನ್ಸಿಬಲ್ AIಗೆ ಒಂದು ಕಮಿಟಿ ರಚಿಸಿದ್ದಾರೆ ಅಂತ ಹೇಳಿದೆ, ಕ್ರಿಸ್ ಗೋಪಾಲಕೃಷ್ಣನ್. ಓಕೆ, ಇಲ್ಲಿ ನೋಡಿ, ಗ್ಲೋಬಲ್ AI ಸಮಿಟ್ಸ್ ಫಸ್ಟ್ ಸಮಿಟ್ ಆಗಿದ್ದು ಬ್ಲೆಚ್ಲಿ ಪಾರ್ಕ್ ಎಲ್ಲಿದೆ? UK ಅಲ್ಲಿದೆ. ಓಕೆ, ಎರಡನೇದು ಅದನ್ನೇ ಬ್ಲೆಚ್ಲಿ ಡಿಕ್ಲರೇಷನ್ ಅಂತ ಅಂದ್ಬಿಟ್ಟು ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಅಂದ್ಬಿಟ್ಟು KS ಪ್ರಿಲಿಮ್ಸ್ ಕೇಳಿದ್ರು. 2023 ಒಂದು ಶೃಂಗಸಭೆದು. 2024ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಲ್ ಅಲ್ಲಿ ಆಯ್ತು. 3ನೇದು ಪ್ಯಾರಿಸ್ ಅಲ್ಲಿ. 4ನೇದು ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. 4ನೇ ಒಂದು AI ಶೃಂಗಸಭೆ. ಯಾಕಂದ್ರೆ ಇಲ್ಲಿ ಥೀಮ್ ಕೇಳ್ಬೋದು. ಓಕೆ, ಸೊ ಥೀಮ್ ಬಂದು ಸರ್ವೇ ಜನ ಸುಖಿನೋ ಭವಂತು. ಮತ್ ಥೀಮ್ ಆಫ್ AI ಸಮಿಟ್ ಇನ್ ಇಂಡಿಯಾ. ಅಲ್ಲಿ 4ನೇ ಒಂದು ಸಮಿಟ್ ಆಯ್ತು. ಸೊ AI ಸುರಕ್ಷತೆ ಬಗ್ಗೆ, ಜವಾಬ್ದಾರಿಯುತವಾಗಿ ಯಾವ ರೀತಿ AI ಅನ್ನ ಬಳಸಬೇಕು ಅದ್ರ ಬಗ್ಗೆ. ಸೊ ಥೀಮ್ ಏನಾಗಿತ್ತು ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಪಿಲ್ಲರ್ಸ್, ಎಷ್ಟು ಪಿಲ್ಲರ್ಸ್ ಅಂದ್ರೆ 3 ಪಿಲ್ಲರ್ಸ್. ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಪೀಪಲ್ ಜನರು, ಗ್ರಹ, ಪ್ಲಾನೆಟ್, ಪ್ರೋಗ್ರೆಸ್. ಇಂಪಾರ್ಟೆಂಟ್. UPSC ಆಲ್ರೆಡಿ ಕೇಳಿದಾನೆ. ಪ್ರಗತಿ, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಓಕೆ, ಸೊ ಮತ್ತೆ ಇದರಲ್ಲಿ 7 ಚಕ್ರಗಳು ಇಟ್ಕೊಂಡಿದ್ದಾರೆ, 7 ಚಕ್ರಾಸ್. ಓಕೆ, ಥೀಮ್ ಬಂದು ಸರ್ವೇ ಜನ ಸುಖಿನೋ ಭವಂತು. ಸೊ ಪಿಲ್ಲರ್ಸ್, ಸ್ತಂಭಗಳು, 3 ಸ್ತಂಭಗಳು, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಮತ್ತೆ 7 ಚಕ್ರಗಳು. ಆ 7 ಚಕ್ರಗಳೇನು ಬೇಕಾಗಲ್ಲ ನಿಮ್ಗೆ, ಬಟ್ ಹೆಲ್ತ್, ಓಕೆ, ಸೊ ಎಜುಕೇಶನು, ಮತ್ತೆ ಸೈನ್ಸು, ಸೊ ರೆಸ್ಪಾನ್ಸಿಬಲ್ AI, ಈ ತರ ಒಂದು 7 ಚಕ್ರಾಸ್ ಅಂತ ಇಟ್ಕೊಂಡಿದ್ದಾರೆ. ಓಕೆ, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಸೊ ಆಗ್ಲೇ ಹೇಳ್ದೆ, ಮಾಸ್ಕಟ್ ಬಂದು ಮೋರ್ ವೀರ್. ಓಕೆ, ಸೊ ಇದಕ್ಕೆ ವೀರ್ ದ ಲಯನ್ ಯಾವುದಕ್ಕೆ? ಗುಜರಾತ್ ಅಲ್ಲಿ ಆದಂತಹ ಒಂದು ಸೊ ಖೇಲೋ ಇಂಡಿಯಾ ಗೇಮ್ಸ್ ಅಲ್ಲಿ ವೀರ್ ದ ಲಯನ್.
ಈ ಖೇಲೋ ಇಂಡಿಯಾ ಬುಡಕ ಟ್ರೈಬಲ್ ಗೇಮ್ಸ್ ಅಲ್ಲಿ ಯಾವುದು ಅಂತಂದ್ರೆ ಛತ್ತೀಸ್ಗಢಲ್ಲಿ ಇದು ನಡೆದಿದ್ದು. ಓಕೆ, ಮ್ಯಾಸ್ಕತ್ ಮೋರ್ವೀರ್ ಯಾರು ಗೆದ್ರು ಅಂತ ಈ ಸತಿ ಸೇರ್ಕೊಂಡಿದ್ದು ಕಬಡ್ಡಿ ಮತ್ತೆ ಮಲ್ಲಕಂಬ ಕ್ರೀಡೆಗಳನ್ನ ಸೇರಿಸಿದ್ರು. ಸೊ ಫಸ್ಟ್ 3 ಒಂದು ಸ್ಟೇಟ್ಸ್ ಹೈಯೆಸ್ಟ್ ಮೆಡಲ್ಸ್ ಅನ್ನ ಪಡ್ಕೊಂಡಿರೋದು ಕರ್ನಾಟಕ, ಒಡಿಶಾ, ಜಾರ್ಖಂಡ್. ಓಕೆ, ಸೊ ಕರ್ನಾಟಕದ ಈಜುಪಟು ಮಣಿಕಾಂತ್ ಇವರು ಅತ್ಯುತ್ತಮ ಪ್ರದರ್ಶನವನ್ನ ಈ ಒಂದು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಮ್ಯಾಸ್ಕಟ್ ಮೋರ್ವೀರ್, ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗಳು ಇವಾಗ ಏನ್ ಮಾಡ್ತಿದ್ದಾರೆ ಗೊತ್ತಾ, ಸ್ವಲ್ಪ ಇಂತ ಒಂದು ಇಂಪಾರ್ಟೆಂಟ್ ಇರುವಂತಹ ಇಂಡೆಕ್ಸ್ಗಳನ್ನ ಸ್ವಲ್ಪ ಆಳಕ್ಕೆ ಕೇಳ್ತಾ ಇದ್ದಾರೆ. ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಇದನ್ನ ಬಿಡುಗಡೆ ಮಾಡೋದು ಯಾರು? UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, 0 to 1 ಅಂತ ಸೊ ಇದನ್ನ ಕೊಡ್ತಾರೆ, ರ್ಯಾಂಕ್ ಕೊಡ್ತಾರೆ. 0 ಅಂದ್ರೆ ಅತ್ಯಂತ ಕಳಪೆ ರ್ಯಾಂಕ್, 1 ಅಂದ್ರೆ ಬೆಸ್ಟ್ ರ್ಯಾಂಕ್ ಅಂತ. ಸೊ ಅತ್ಯುತ್ತಮ ಒಂದು ದಕ್ಷತೆಯನ್ನು ಹೊಂದಿರುವಂತಹ ಒಂದು ದೇಶಗಳು ಅಂತ ಅಂದ್ಬಿಟ್ಟು 3 ಪ್ಯಾರಾಮೀಟರ್ಸ್ ನಿಮ್ಗೆಲ್ಲ ಗೊತ್ತಾ ಇದೆ. 3 ಮಾನದಂಡಗಳ ಮೇಲೆ HDI ಅನ್ನ ಕೊಡೋದು. ಯಾವ 3 ಮಾನದಂಡಗಳು ಅಂದ್ರೆ ಶಿಕ್ಷಣ, ಜೀವಿತಾವಧಿ ಮತ್ತು ಜೀವನ ಮಟ್ಟ. ಓಕೆ, ಸೊ ಶಿಕ್ಷಣ ಗ್ರಾಸ್ ಎನ್ರೋಲ್ಮೆಂಟ್ ಅಂತ ಹೇಳ್ತೀವಿ, ಜೀವಿತಾವಧಿ ಲೈಫ್ ಸ್ಪ್ಯಾನ್, ಸೊ ಮತ್ತೆ 3ನೇದು ಜೀವನ ಮಟ್ಟ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಾನು ಹೇಳ್ತೇವೆ. ಓಕೆ, ಸೊ ಜೀವನೋಪಾಯ, ರೈಟ್. ಸೊ ಜೀವನ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಬರುತ್ತೆ. ಓಕೆ, ಸೊ ಇದು ಜೀವಿತಾವಧಿ, ಹೆಲ್ತ್ ಚೆನ್ನಾಗಿದ್ರೆ ಜೀವಿತಾವಧಿನೇ ಚೆನ್ನಾಗಿರುತ್ತಲ್ಲ, ಲೈಫ್ ಸ್ಪ್ಯಾನ್. ಓಕೆ, ಸೊ ಹೆಲ್ತ್, ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕೇಳ್ಬೋದು ಅಥವಾ ಲೈಫ್ ಸ್ಪ್ಯಾನ್ ಅಂತ ಕೂಡ ಕೇಳ್ಬೋದು, ಜೀವಿತಾವಧಿ ಅಂತ. ನೆಕ್ಸ್ಟ್, ವರ್ಗೀಕರಣ ಹೆಂಗ್ ಮಾಡ್ತಾರೆ? ಸೊ ಮೀಡಿಯಂ ಟು ಅಂದ್ರೆ ನಮ್ ಭಾರತ ಎಲ್ಲಿ ಬರುತ್ತೆ ಅಂತಂದ್ರೆ ಮೀಡಿಯಂ ರೇಂಜ್ ಅಲ್ಲಿ ಬರುತ್ತೆ. ಓಕೆ, ಹೈ, ಮೀಡಿಯಂ, ಲೋ ಅಂತ ಹೇಳ್ತೀವಿ. ಸೊ 0.685 ನಮ್ದು ಎಷ್ಟನೇ ಶ್ರೇಯಾಂಕ ಇದನ್ನ ಕೇಳ್ತಾರೆ. ಓಕೆ, ಸೊ 130th ರ್ಯಾಂಕ್. ಸೊ ಫಸ್ಟ್ 3 ಐಸ್ಲ್ಯಾಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್. ಕೊನೆಯ ಸ್ಥಾನದಲ್ಲಿರೋದು ದಕ್ಷಿಣ ಸುಡಾನ್. ನೆರೆ ರಾಷ್ಟ್ರಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಸೊ ಬೆಟರ್ ಪೊಸಿಷನ್, ಭಾರತಕ್ಕಿಂತ ಬೆಟರ್ ಆಗಿರುವಂತದ್ದು ಚೈನಾ, ಶ್ರೀಲಂಕಾ, ಭೂತಾನ್. ಭಾರತಕ್ಕೆ ಈಕ್ವಲೆಂಟ್ ಆಗಿರೋದು ಬಾಂಗ್ಲಾದೇಶ. ಭಾರತಕ್ಕಿಂತ ಕಳಪೆ ಪ್ರದರ್ಶನ ನೇಪಾಳ, ಮಯನ್ಮಾರ್ ಮತ್ತೆ ಪಾಕಿಸ್ತಾನ್. ಓಕೆ, ಸೊ ಇದನ್ನ ಯಾರು ಮೆಹಬೂಬ್ ಉಲ್ಲಾ ಖಾನ್ ಅವರು 1990ರಲ್ಲಿ ಇಂಥ ಒಂದು ಪರಿಕಲ್ಪನೆಯನ್ನ ಪರಿಚಯಿಸ್ತಾರೆ. ನೆಕ್ಸ್ಟ್, 100ನೇ ರಾಮ್ಸರ್ ತಾಣ ಸುರ್ಹಾತಾಲ್. ಓಕೆ, ಸೊ ಏನಿದು ಸುರ್ಹಾತಾಲ್ ಅಂತಂದ್ರೆ ಇದೊಂದು ಪಕ್ಷಿಧಾಮ. ಇದಕ್ಕೆ ಇನ್ನೊಂದು ಹೆಸರು ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ ಕೂಡ ಕರಿತೀವಿ. ಸೊ ಉತ್ತರ ಪ್ರದೇಶಲ್ಲಿ ಇದು 100ನೇ ಒಂದು ಪಕ್ಷಿಧಾಮ, 100ನೇ ಒಂದು ರಾಮ್ಸರ್ ತಾಣ ಅಂತ. ರಾಮ್ಸರ್ ಕನ್ವೆನ್ಷನ್ ನಿಮ್ಗೆ ಗೊತ್ತೇ ಇದೆ, ಈ ಒಂದು ಜೌಗು ಪ್ರದೇಶಗಳ ಸಂರಕ್ಷಣೆಗೋಸ್ಕರ ಇರುವಂತಹ ಅಂತಾರಾಷ್ಟ್ರೀಯ ಒಂದು ಸಮಾವೇಶ. ಭಾರತ ಇದಕ್ಕೆ ಸಹಿ ಹಾಕಿದೆ 1982ರಲ್ಲಿ. ಬಟ್ ರಾಮ್ಸರ್ ಕನ್ವೆನ್ಷನ್ ಬಂದಿರೋದು 1975 ಅಲ್ಲಿ. ಓಕೆ, 100ನೇದಾಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಉತ್ತರ ಪ್ರದೇಶಲ್ಲಿದೆ. ಸೊ ಈ ಒಂದು ಘೋಷಣೆ ಆಗಿದ್ದಂತಹ ದಿನಾಂಕ ಒಂದು 5th ಜೂನ್. ಓಕೆ, ಸೊ ಇದು 100ನೇ ರಾಮ್ಸರ್ ತಾಣ ಅಂತ ಹೇಳಿದೆ, ರೈಟ್. ಸೊ ಆಕ್ಸ್ಬೋ ಲೇಕ್ ದಕ್ಷಿಣ ಏಷ್ಯಾದ ವಲಸೆ ಮಾರ್ಗದಲ್ಲಿ ಬರೋದ್ರಿಂದ ವಲಸೆ ಪಕ್ಷಿಗಳೆಲ್ಲ ಅಂದ್ರೆ ಮೈಗ್ರೇಟರಿ ಸ್ಪೀಶೀಸ್ ಎಲ್ಲ ಇಲ್ಲಿ ಬರುತ್ತಂತೆ. ಓಕೆ, ಸೊ ಸುರ್ಹಾತಾಲ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್. ಸೊ ಬಯೋಡೈವರ್ಸಿಟಿಗೆ ಸಂಬಂಧಿಸಿದ ಹಾಗೆ ಒಂದು ಕುನ್ಮಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಇರುತ್ತೆ. ಓಕೆ, ಸೊ ಏನಪ್ಪಾ ಅಂತಂದ್ರೆ 30/30 2030ಕ್ಕೆ 30ರಷ್ಟು ಭೂಮಿ ಮತ್ತೆ ಸಂಪನ್ಮೂಲ ಮತ್ತು ಜಲಸಂಪನ್ಮೂಲವನ್ನ ನಾವು ಪುನರ್ ಸ್ಥಾಪಿಸಬೇಕು, ರಕ್ಷಣೆ ಮಾಡಬೇಕು. ಅಟ್ಲೀಸ್ಟ್ 30% ಬೈ 2030. ಓಕೆ, ಸೊ ಏನೆಲ್ಲ ಹಾಳಾಗಿದೆಯಲ್ಲ ಅದನ್ನ ಮತ್ತೆ ನಾವು ಪುನಶ್ಚೇತನಗೊಳಿಸಬೇಕು ಅನ್ನೋದನ್ನೇ 30/30 ಇನಿಷಿಯೇಟಿವ್, ಕುನ್ಮಿಂಗ್ ಮತ್ತೆ ಮಾಂಟ್ರಿಯಲ್ ಪ್ರೋಟೋಕಾಲ್ದು. ಸೊ ಮತ್ತೆ ಬಯೋಡೈವರ್ಸಿಟಿ ಸಮಿಟ್ ಅಂತ ಆಗ್ತಾ ಇದೆ ಆರ್ಮೇನಿಯಾದಲ್ಲಿ. ಓಕೆ, ಸೊ ಅಂದ್ರೆ ಇಡೀ ಒಂದು ಗ್ಲೋಬಲ್ ಬಯೋಡೈವರ್ಸಿಟಿ ಸಮಿಟ್ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಎಲ್ಲ ಆಗುತ್ತೆ. ಬಯೋಡೈವರ್ಸಿಟಿ ಸಮಿಟ್ ಬಂದು ಜೈವಿಕ ವೈವಿಧ್ಯ ಸಮಾವೇಶ 2 ವರ್ಷಕ್ಕೊಂದ್ಸತಿ ಆಗುತ್ತೆ ಆರ್ಮೇನಿಯಾದಲ್ಲಿ. ಓಕೆ, 30x30 ಟಾರ್ಗೆಟ್ ಇದನ್ನ ನೋಡ್ಕೋಬೇಕು. ಸೊ 30ರಷ್ಟು ಸಮುದ್ರ ಭಾಗ, 30ರಷ್ಟು ಭೂಭಾಗವನ್ನ ರಕ್ಷಣೆ ಮಾಡಬೇಕು ಅಂತ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಓಕೆ, ವಿಪೋ ಕೊಡುತ್ತೆ. ವಿಪೋ ಅಂದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ. ಸೊ ನಾವೀನ್ಯತೆಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ರಾಷ್ಟ್ರಗಳ ಒಂದು ಪಟ್ಟಿಯನ್ನ ಇದು ಬಿಡುಗಡೆ ಮಾಡುತ್ತೆ. ಓಕೆ, ಸೊ ಈ ಒಂದು ಇಂಡೆಕ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಸ್ವಿಟ್ಜರ್ಲ್ಯಾಂಡ್. ಭಾರತದ ಶ್ರೇಯಾಂಕ 38th, ಅದು 130th HDI. ಸೊ ಮತ್ತೆ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ 116th ಅಲ್ಲಿ ಇದ್ದೀವಿ. ಮತ್ತೆ ಇದು ಬಂದು 38th ಅಲ್ಲಿ ಇದೀವಿ. ಇನೋವೇಷನ್ ಇಂಡೆಕ್ಸ್, ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡೋದು ಯಾರು? ಸೊ ನೀತಿ ಆಯೋಗ್. ಈ ಒಂದು ಭಾರತದ ನಾವೀನ್ಯ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಒಂದು ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಓಕೆ,